ಗೋಲ್ಡನ್ ಬ್ರೆಡ್. ಒಂದಾನೊಂದು ಕಾಲದಲ್ಲಿ ಸಣ್ಣ ಹಳ್ಳಿಯಲ್ಲಿ ಮೇರಿ ಎಂಬ ಮಹಿಳೆ ತನ್ನ ಏಕೈಕ ಮಗಳು ರೋಸಿಯೊಂದಿಗೆ ವಾಸಿಸುತ್ತಿದ್ದಳು. ಮದುವೆಯ ಅತ್ಯಂತ ವಿನಮ್ರ ಮತ್ತು ಸಿಹಿಯಾಗಿದ್ದಳು. ಆದರೆ ರೋಸಿ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಳು. ಅವಳು ಹೇಳಲಾಗದಷ್ಟು ಸುಂದರವಾಗಿದ್ದಳು. ರೋಸಿ, ಈ ಬೀಜಗಳನ್ನು ನೆಡಲು ನೀನು ನನಗೆ ಸಹಾಯ ಮಾಡುತ್ತೀಯಾ? ನಾನೇಕೆ ಹಾಗೆ ಮಾಡಲಿ? ನನ್ನ ಬೆರಳುಗಳು ಕೊಳೆಯಾದರೆ ಏನು? ಅದು ನನಗೆ ಮುಖಕ್ಕೆ ಬಂದರೆ? ಅದೇ ರೋಸಿಗೆ ಸಮಸ್ಯೆ ಆಗಿತ್ತು. ಅನೇಕ ಮದುವೆ ಪ್ರಸ್ತಾಪಗಳನ್ನು ಹೊಂದಿದ್ದಳು. ಎಲ್ಲವನ್ನು ತಿರಸ್ಕರಿಸಿದಳು. ಆ ಮನುಷ್ಯರನ್ನು ನೀನು ಏಕೆ ಕಳುಹಿಸಿದ್ದೀರಿ? ನೀವು ಗಂಭೀರವಾದ ತಾಯಿಯಾಗಲು ಸಾಧ್ಯವಿಲ್ಲ. ಅವರಲ್ಲಿ ಒಬ್ಬರಿಗೆ ತುಂಬಾ ಚಿಕ್ಕ ಕಣ್ಣುಗಳಿವೆ, ಬಹುತೇಕ ಹಕ್ಕಿಯಂತೆ, ಮತ್ತು ಇನ್ನೊಬ್ಬರಿಗೆ ದೊಡ್ಡ ಮೂಗು ಇದೆ. ಅವನು ಸೀನುವಾಗ ನಾನು ಅವನ ಹತ್ತಿರ ಇರಲು ಬಯಸುವುದಿಲ್ಲ. ಓ, ಮತ್ತು ಕೊನೆಯದು, ನಿಲ್ಲಿಸು. ಬೇಡ ಮಗಳೇ, ಸೌಂದರ್ಯವೇ ಎಲ್ಲವಲ್ಲ. ತಾಯಿ, ನನಗೆ ರಾಜಕುಮಾರ ಅಥವಾ ನೈಟ್ ಬೇಕು. ನನಗೆ. ಒಂದು ರಾತ್ರಿ ಅವಳು ಮಲಗಿದ್ದಾಗ ಅವಳ ತಾಯಿ ಅವಳನ್ನು ನೋಡುತ್ತಿದ್ದರು. ಆ ಕ್ಷಣದಲ್ಲಿ ರೋಸಿ ತನ್ನ ನಿದ್ರೆಯಲ್ಲಿ ನಗುತ್ತಾಳೆ. ಅವಳ ತಾಯಿಗೆ ತುಂಬಾ ಆಶ್ಚರ್ಯವಾಯಿತು. ಎಷ್ಟು ಚೆನ್ನಾಗಿದೆ! ಅವಳು ನಿಜವಾಗಿಯೂ ತಮಾಷೆಯ ಕನಸು ಕಾಣುತ್ತಿರಬೇಕು. ಮರುದಿನ ಬೆಳಿಗ್ಗೆ ರೋಸಿ ಎಲ್ಲಾ ನಗು ಮತ್ತು ನಗುವಿನೊಂದಿಗೆ ಎಚ್ಚರವಾಯಿತು. ಮಗಳೇ, ನಿನ್ನೆ ರಾತ್ರಿ ನೀನು ಏನು ಕನಸು ಕಂಡೆ ಎಂದು ಹೇಳು. ಸರಿ ಅಮ್ಮ, ನಿಮಗೆ ಗೊತ್ತಾ, ಈ ರಾಜಕುಮಾರನು ನನ್ನನ್ನು ಮದುವೆಯಾಗಲು ಬಯಸಿದ್ದನು. ಅವನು ಚಿನ್ನದ ಗಾಡಿಯಲ್ಲಿ ಬಂದಿದ್ದನು ಮತ್ತು ಅವನು ಮೇಲಿನಿಂದ ಕೆಳಗಿನವರೆಗೆ ಚಿನ್ನದ ಬಟ್ಟೆಯನ್ನು ಧರಿಸಿದ್ದನು. ಎಂತಹ ಕನಸು ಅದು! ಇದೊಂದು ವಿಚಿತ್ರ ಕನಸು. ಅಮ್ಮ, ಅಲ್ಲಿ ಚಿನ್ನದ ಬ್ರೆಡ್ ಇತ್ತು. ತಾಯಿ ಮಗಳ ಬಗ್ಗೆ ಚಿಂತಿತರಾಗಿದ್ದರು. ಒಂದು ದಿನ ಅವಳು ಇಬ್ಬರು ಸ್ನೇಹಿತರು ಬೆಲ್ಲಿ ಮತ್ತು ಜಾನ್ ಮೇರಿಯನ್ನು ಭೇಟಿ ಮಾಡಲು ಬಂದರು. ಅವರಲ್ಲಿ ಒಂದು ರಹಸ್ಯವಿದೆ. ಅವರು ಮಾಂತ್ರಿಕ ಜೀವಿಗಳು. ಓ ಜಾನ್, ಓ ಬೆಲ್ಲಿ, ನಾನು ನಿಮ್ಮಿಬ್ಬರನ್ನು ನೋಡಿ ಬಹಳ ದಿನವಾಗಿದೆ. ಹೋ, ನೀವು ಹೇಗಿದ್ದೀರಿ? ನನ್ನ ಮಗಳು ರೋಸಿ ಸ್ವಲ್ಪ ಹೆಚ್ಚು ತಿಳುವಳಿಕೆಯನ್ನು ಹೊಂದಿದ್ದರೆ ನಾನು ಉತ್ತಮ ಎಂದು ಮೇರಿ ಬೆಲ್ಲಿ ಮತ್ತು ಜಾನ್ಗೆ ರೋಸಿಯ ಬಗ್ಗೆ ಅವಳು ಚಿಂತಿಸುತ್ತಿದ್ದಳು ಎಂದು ಹೇಳಿದಳು. ಅವಳು ಚಿನ್ನದಿಂದ ಮಾಡಿದ ಬ್ರೆಡ್ ತಿನ್ನಲು ಬಯಸುತ್ತಾಳೆ. ನಾನು ಅವಳನ್ನು ಏನು ಮಾಡಬೇಕು? ಬಹುಶಃ ಅವಳು ಕನಸು ನನಸಾದರೆ ಅದು ಅದ್ಭುತವಾಗಿರುತ್ತದೆ ಅಲ್ಲವೇ? ಸರಿ, ಪರವಾಗಿಲ್ಲ. ಅವಳು ಕಲಿಯಲು ಬೆಳೆಯುತ್ತಾಳೆ ಎಂದು ನಾನು ಭಾವಿಸುತ್ತೇನೆ. ಈಗ ಬೇರೆ ಯಾವುದನ್ನಾದರೂ ಮಾತನಾಡೋಣ. ನಂತರ ಬೆಲ್ಲಿ ಮತ್ತು ಜಾನ್ ಹೋದರು. ಒಬ್ಬರಿಗೊಬ್ಬರು ರಹಸ್ಯವಾಗಿ ನಗುತ್ತಿದ್ದರು. ಆ ರಾತ್ರಿ ತಾಯಿ ಮತ್ತು ಮಗಳು ಇಬ್ಬರು ಮಲಗಲು ಸಿದ್ಧರಾದರು. ನನ್ನ ಕನಸು ನನಸಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ, ನಿಮಗೆ ಗೊತ್ತಾ? ಓ ರೋಸಿ. ಮರುದಿನ ರೋಸಿ ಮತ್ತು ಅವಳ ತಾಯಿ ತೋಟದಲ್ಲಿದ್ದಾಗ ಸುಂದರವಾದ ಚಿನ್ನದ ಗಾಡಿಯು ಅವರ ಬಳಿಗೆ ಬಂದಿತು. ಅದು ರತ್ನಗಳು ಮತ್ತು ವಜ್ರಗಳಿಂದ ಹೊದಿಸಿ ಸುಂದರವಾಗಿ ಕಾಣುತ್ತದೆ. ಅದು ನಿಂತಾಗ ಒಬ್ಬ ಸುಂದರ ವ್ಯಕ್ತಿ ಅದರಿಂದ ಹೊರಬಂದು ರೋಸಿಯನ್ನು ನೋಡಿದನು. ಅವಳು ಈ ಸುಂದರ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತಿದ್ದಳು. ಅಮ್ಮ, ಅಮ್ಮ, ನನ್ನ ಕನಸು ನನಸಾಗುತ್ತಿದೆ. ಏನು? ನಮಸ್ಕಾರ. ರೋಸಿಯ ಮದುವೆಯನ್ನು ಕೇಳಲು ನಾನು ಇಲ್ಲಿಗೆ ಬಂದಿದ್ದೇನೆ. ಆದರೆ ಅವಳ ಹೆಸರು ನಿಮಗೆ ಹೇಗೆ ಗೊತ್ತು? ಮತ್ತು ನೀವ್ಯಾರು? ನಾನು ಜಾನ್ಸನ್, ಅದೃಷ್ಟದ ದೇವತೆ. ನಿಮ್ಮ ಮಗಳ ಹೆಸರು ಮತ್ತು ಸೌಂದರ್ಯವು ಪ್ರಪಂಚಾದ್ಯಂತ ತಿಳಿದಿದೆ. ನಾನು ನಿನ್ನನ್ನು ಮದುವೆಯಾಗಲು ಇಷ್ಟಪಡುತ್ತೇನೆ. ಏನು? ಆದರೆ ನೀವು ಅವನನ್ನು ತಿಳಿದಿಲ್ಲ. ಓ, ಎಷ್ಟು ಸಿಲ್ಲಿ! ಅವನು ಶ್ರೀಮಂತ ಮತ್ತು ಸುಂದರ. ನನಗೆ ಇನ್ನೇನು ಬೇಕು? ಜಾನ್ಸನ್, ನಾನು ನಿಮ್ಮ ಪ್ರಸ್ತಾಪವನ್ನು ಸ್ವೀಕರಿಸುತ್ತೇನೆ. ಮತ್ತು ಅದರೊಂದಿಗೆ ಅವಳು ಅವನ ಗಾಡಿಯನ್ನು ಹತ್ತಿದಳು ಮತ್ತು ತನ್ನ ತಾಯಿಗೆ ವಿದಾಯ ಹೇಳದೆ ದೇವದೂತನೊಂದಿಗೆ ಹೊರಟಳು. ಅವರು ಪ್ರಯಾಣಿಸುತ್ತಿದ್ದಾಗ ಗಾಡಿ ಇದ್ದಕ್ಕಿದ್ದಂತೆ ಮಾಂತ್ರಿಕ ದ್ವಾರವನ್ನು ಪ್ರವೇಶಿಸಿತು. ಅಲ್ಲಿ ಅದು ಬಿರುಗಾಳಿಯ ಪ್ರದೇಶದಲ್ಲಿ ಪ್ರಯಾಣಿಸಿತು. ಗಾಡಿ ಡಿಕ್ಕಿಯಾಯಿತು ಮತ್ತು ರಾಸಿಗೆ ಭಯವಾಯಿತು. ಚಿಂತಿಸಬೇಡ ನನ್ನ ಪ್ರಿಯ, ಇದೆಲ್ಲವೂ ಶೀಘ್ರದಲ್ಲೇ ಮುಗಿಯುತ್ತದೆ. ಅವನು ಹೀಗೆ ಹೇಳುತ್ತಿದ್ದಂತೆಯೇ ಗಾಡಿ ಮತ್ತೊಂದು ದ್ವಾರದ ಮೂಲಕ ಸಾಗಿ ಬೃಹತ್ ಮತ್ತು ಭವ್ಯವಾದ ಚಿನ್ನದ ಕೋಟೆಯ ದಾರಿಯನ್ನು ತಲುಪಿತು. ರಾಸಿ ಅವಳು ನೋಡಿದ ಎಲ್ಲಾ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು. ನಾನು ಈ ಸಂಪತ್ತಿಗೆ ಅರ್ಹಳು. ನೀವು ಅದನ್ನು ಇಷ್ಟಪಡುತ್ತೀರಿ ಎಂದು ನನಗೆ ತಿಳಿದಿತ್ತು. ನಿಮಗೆ ಬೇಕಾದದನ್ನು ನಾವು ಇಲ್ಲಿ ಕಾಣಬಹುದು. ಅತ್ಯಂತ ಸುಂದರವಾದ ಉಡುಪುಗಳಿಂದ ಹಿಡಿದು ರುಚಿಕರವಾದ ಆಹಾರಗಳವರೆಗೆ ಇದು ಎಲ್ಲ ನನ್ನ ಅರಮನೆಯಲ್ಲಿ.
ಆಹಾರದ ಬಗ್ಗೆ ಹೇಳುವುದಾದರೆ ಆ ಸವಾರಿಯ ನಂತರ ನನಗೆ ನಿಜವಾಗಿಯೂ ಹಸಿವಾಗಿದೆ. ನಾನು ಅಂತಹ ರುಚಿಕರವಾದ ಆಹಾರ ಸೇವಿಸಬಹುದೇ? ಖಂಡಿತವಾಗಿ. ಇಲ್ಲಿ ಬೆಲ್ಲಿಸಾ ಅವರನ್ನು ಭೇಟಿ ಮಾಡಿ, ಅವಳು ನಿನಗೆ ಏನು ಬೇಕಾದರೂ ಕೊಡಿಸುತ್ತಾಳೆ. ಹಾಯ್ ರೋಸಿ, ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇನೆ. ನಿಮಗೆ ಹಸಿವಾಗಿದೆಯೇ? ಬನ್ನಿ, ನಾನು ನಿಮಗೆ ಸ್ವಲ್ಪ ಆಹಾರ ಕೊಡುತ್ತೇನೆ. ಓ, ಧನ್ಯವಾದಗಳು. ಅವರು ಊಟದ ಕೋಣೆಗೆ ಹೋದರು ಮತ್ತು ಅಲ್ಲಿ ಮೇಜಿನ ಮೇಲೆ ರೋಸಿ ನೋಡಿದ ಅತ್ಯಂತ ಅದ್ಭುತವಾದ ಆಹಾರವಿತ್ತು. ಆಹಾರವು ಅದ್ಭುತವಾಗಿದೆ. ಗೋಲ್ಡನ್ ಬ್ರೆಡ್ ಎಷ್ಟು ಸುಂದರವಾಗಿದೆ. ಈ ಜಾಮ್ ಬ್ರೆಡ್ ನೊಂದಿಗೆ ಸುಂದರವಾಗಿ ಕಾಣುತ್ತದೆ ಮತ್ತು ರುಚಿಯನ್ನು ನೀಡುತ್ತದೆ. ಅವಳು ಅದರ ಮೇಲೆ ರೂಬಿ ಜಾಮ್ ನೊಂದಿಗೆ ಒಂದು ಸ್ಲೈಸ್ ತೆಗೆದುಕೊಂಡು ಒಂದು ದೊಡ್ಡ ಬೈಟ್ ತೆಗೆದುಕೊಂಡಳು. ಇದು ತುಂಬಾ ಕಷ್ಟ. ಇದನ್ನು ನಾನು ತಿನ್ನಲಾರೆ. ಆದರೆ ನನಗೆ ಸಾಮಾನ್ಯ ಬ್ರೆಡ್ ಬೇಕು. ನಾನು ಮನೆಯಲ್ಲಿ ತಿನ್ನಬಹುದಾದ ಬ್ರೆಡ್, ಅದು ನಿಮ್ಮ ಬಳಿ ಇಲ್ಲವೇ? ನಾನು ತಿನ್ನಬಹುದಾದ ಬ್ರೆಡ್, ಅದು ನಿಮ್ಮ ಬಳಿ ಇಲ್ಲವೇ? ನನಗದು ಬೇಕು. ಇಲ್ಲ, ನೀವು ಚಿನ್ನವನ್ನು ತಿನ್ನಬೇಕು. ರೋಸಿ ಆಹಾರವನ್ನು ನೋಡಿದಳು, ಆದರೆ ಅಲ್ಲಿ ತಿನ್ನಲಾಗದ ಎಲ್ಲದಕ್ಕೂ ಎದೆಗುಂದಿದಳು. ಅವಳು ಶೀಘ್ರದಲ್ಲೇ ಅಳಲು ಪ್ರಾರಂಭಿಸಿದಳು. ಓ, ನನಗೆ ಹೋಗಲಿ, ನನಗೆ ಇದು ಬೇಡ. ಆದರೆ ಆಹಾರವು ನಿಜವಾಗಿಯೂ ಉತ್ತಮವಾಗಿದೆ. ಇಲ್ಲಿ ನಾನು ಕೆಲವು ಗೋಲ್ಡನ್ ಆಲೂಗಡ್ಡೆಗಳನ್ನು ಪ್ರಯತ್ನಿಸುತ್ತೇನೆ. ನೀವು ನನ್ನನ್ನು ಮದುವೆಯಾದ ನಂತರ ಎಲ್ಲವನ್ನೂ ತಿನ್ನಬೇಕು. ಇಲ್ಲ, ನಾನು ನಿನ್ನನ್ನು ಮದುವೆಯಾಗಲು ಬಯಸುವುದಿಲ್ಲ. ನಾನು ನನ್ನ ತಾಯಿ ಮನೆಗೆ ಹೋಗಬೇಕು. ನಾನು ಮನೆಗೆ ಹೋಗುತ್ತೇನೆ. ಬೆಲಿಸಾ ಮತ್ತು ಜಾನ್ಸನ್ ಒಬ್ಬರನ್ನೊಬ್ಬರು ನೋಡಿಕೊಂಡು ಕಣ್ಣು ಮಿಟುಕಿಸಿದರು. ಸರಿ, ಅದು ನಿಜವಾಗಿಯೂ ನಿಮಗೆ ಬೇಕಾಗಿದ್ದರೆ ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಜಾನ್ಸನ್ ರೋಸಿಯನ್ನು ಮನೆಗೆ ಕರೆದೊಯ್ದಳು. ಗಾಡಿಯಲ್ಲಿ ಅವಳು ಮಾಡಿದ ಆಯ್ಕೆಗಳ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸಿದಳು. ಮನೆಗೆ ತಲುಪಿದ ಅವಳು ತನ್ನ ತಾಯಿಯನ್ನು ತಬ್ಬಿಕೊಳ್ಳಲು ಓಡಿ ಹೋದಳು. ಅಮ್ಮ, ಅಮ್ಮ, ನಾನು ಹಿಂತಿರುಗುತ್ತೇನೆ. ರೋಸಿ, ಓ, ನಾನು ನಿನ್ನನ್ನು ಮತ್ತೆ ನೋಡುವುದಿಲ್ಲ ಎಂದು ತಿಳಿದಿದ್ದೆ. ಓ ಅಮ್ಮ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನೀನು ಹೇಳಿದ್ದು ಸರಿ. ಅವಳು ಏನಾಯಿತು ಎಂಬುದರ ಬಗ್ಗೆ ತನ್ನ ತಾಯಿಗೆ ಎಲ್ಲವನ್ನೂ ಹೇಳಿದಳು. ನಾನು ವರ್ತಿಸಿದ ರೀತಿಗೆ ನನ್ನನ್ನು ಕ್ಷಮಿಸು. ಓ ಮಗಳೇ, ನೀನು ಸರಿ. ನಿನ್ನ ತಪ್ಪಿನ ಅರಿವು ನಿನಗಾಗಿದೆ. ಬಾ, ಊಟ ಮಾಡೋಣ. ಆ ದಿನದಿಂದ ರೋಸಿ ತನ್ನ ಮಾರ್ಗವನ್ನು ಬದಲಿಸಿದಳು ಮತ್ತು ನಿಧಾನವಾಗಿ ಅವಳು ತುಂಬಾ ಒಳ್ಳೆಯವಳಾಗಲು ಪ್ರಾರಂಭಿಸಿದಳು. ಅಂತ್ಯ. ಜಾದುಗಾರ ಹಾಗೂ ಹಾರ್ಮೋನಿಯಂ ಪಿಟೀಲು. ತುಂಬಾ ದೂರ ಒಂದು ಊರಲ್ಲಿ ಒಂದು ಕೆಟ್ಟ ಜಾದುಗಾರ ಹಾಗೂ ಜಾದು ಗಿಳಿ ಇರ್ತಾ ಇತ್ತು. ಅವನು ಈ ಪ್ರಪಂಚನೇ ರಾಜ್ಯ ಮಾಡ್ಬೇಕು ಅಂತ ಅನ್ಕೊಂಡ. ಅದ್ರಿಂದಾನೇ ಅವನು ಒಂದೊಂದು ಊರಿಗೆ ಹೋಗಿ ಕಾಡು ಮಧ್ಯದಲ್ಲಿ ಒಂದು ಗುಡಿಸಲ್ ಕಟ್ಕೊಂಡು ಇರ್ತಾ ಇದ್ದ. ಆಮೇಲೆ ಅವನ ಜಾದು ಶಕ್ತಿಯಿಂದ ಆ ರಾಜ್ಯದಲ್ಲಿರೋ ಎಲ್ಲಾರನ್ನೂ ವಶ ಮಾಡ್ಕೊಂಡಿದ್ದ. ಒಂದ್ ದಿವಸ ರಾತ್ರಿ ಆ ಕೆಟ್ಟ ಜಾದುಗಾರ ಏನೋ ಮ್ಯಾಜಿಕ್ ಮಾಡ್ತಿದ್ದ. ನಡಿ, ಈ ರಾಜ್ಯದ ಬಾರಿ ಈಗ ಗುಡಿಸಿಲ್ ಹೊರಗೋಗಿ ಆ ಬೀಜನ ಹಾಕ್ಬಿಡ್ತೀನಿ. ಜಾದು ಅಂತೂ ಸರಿ ಇದೆ, ಆದ್ರೆ ಪ್ರತಿ ರಾಜ್ಯದಲ್ಲಿ ಈ ಬೀಜ ಯಾಕೆ ಹಾಕ್ತೀರಾ ನೀವು? ನಿಂಗದು ಗೊತ್ತಾಗಲ್ಲ ಕಣೋ. ನಾನ್ ಹೀಗ್ ಯಾಕೆ ಮಾಡ್ತೀನಿ ಅಂದ್ರೆ, ನಾನಿಲ್ಲಿಂದ ಹೋದ ನಂತರನು ಜನ ನನ್ ಕಂಟ್ರೋಲ್ ಇರ್ಬೇಕು. ಅಂದ್ರೆ ನಿಮ್ಮ ಪೂರ್ಣ ಶಕ್ತಿ ಈ ಬೀಜದಲ್ಲಿರುತ್ತಾ? ಸರಿಯಾಗಿ ಹೇಳ್ದೆ ಕಣೋ. ಜಾದುಗಾರ ಮತ್ತೆ ಗಿಳಿ ಬೀಜ ಬಿತ್ತಿ ತಿರ್ಗಾ ಅವ್ರ ಗುಡಿಸಲಿಗೆ ಹೋಗ್ತಾರೆ. ಯಾರೋ ಸುಂದರವಾಗಿ ವೈಲಿನ್ ಬಾರ್ಸೋ ಶಬ್ದ ಅವರಿಗೆ ಕೇಳಿಸ್ತು. ಅದನ್ ಕೇಳಿ ಜಾದುಗಾರ ಅಲ್ಲಿ ಇಲ್ಲಿ ಅಂತ ಹುಡುಕ್ತಾನೆ. ಮಾಂತ್ರಿಕ ಗಿಳಿಯೇ, ಈ ಒಳ್ಳೆ ಸಂಗೀತ ಎಲ್ಲಿಂದ ಬರ್ತಿದೆ ನೋಡಿ ಹೇಳು ನಂಗೆ. ಸರಿ ಸರಿ ಯಜಮಾನ್ರೆ. ಆಮೇಲೆ ಆ ಜಾದುಗಾರನ ಗಿಳಿ ಆ ವೈಲಿನ್ ಶಬ್ದನ ಹುಡುಕೊಂಡು ಅಲ್ಲಿಂದ ಹಾರಿ ಹೋಗುತ್ತೆ. ಅದೆಲ್ಲಿ ಅಂತ ಕಣ್ಣು ಹಿಡಿದು ತಿರ್ಗಾ ಆ ಜಾದುಗಾರನ ಹತ್ರನೇ ಬರುತ್ತೆ. ಯಜಮಾನ್ರೆ, ಈ ವಾಯ್ಲಿನ್ ನ ಸೌಂಡು ಒಂದು ಕೂಗ್ತಾ ಇರೋ ಸುಂದರ ಯುವತಿಯಿಂದ ಬರ್ತಿದೆ. ಇಂಥ ಒಳ್ಳೆ ಸಂಗೀತದ ಹಿಂದೆ ಆ ಕೂಗೋದ್ರ ರೀಸನ್ ಏನು ಅಂತ. ಆಮೇಲೆ ಆ ಕೆಟ್ಟ ಜಾದುಗಾರ ಒಂದು ಸುಂದರವಾದ ರಾಜಕುಮಾರನಾಗಿ ಬದಲಾಗ್ತಾನೆ. ಆಮೇಲೆ ಆ ಹುಡುಗಿ ಹತ್ರ ಹೋಗ್ತಾನೆ. ಈ ರಾತ್ರಿಯಲ್ಲಿ ನೀವಿಂತ ಕಾಡಲ್ಲಿ ಯಾಕೆ ಹೋಗ್ತಿದ್ದೀರಾ? ನಾನು ಒಬ್ಳೇ ಇಲ್ಲಿದ್ದೀನಿ. ವೈಲಿನ್ ಇದೆ ಅಲ್ವಾ? ನಮ್ಮ ಅಪ್ಪ ಅಮ್ಮ ತೀರ್ ಹೋದ್ಮೇಲೆ ನಮ್ಮ ಅಣ್ಣ ದುಡ್ಡಿನ ಆಸೆಯಿಂದ ನನ್ನನ್ನ ಫೋರ್ಸ್ ಮಾಡಿ ಒಂದು ಕುಡುಕನ್ ಜೊತೆ ಮದ್ವೆ ಮಾಡ್ದ. ಆದ್ರಿಂದಾನೇ ನಾನು ಈ ಕಾಡಲ್ಲಿ ಕೂತಿದ್ದೀನಿ. ಹೌದಾ, ನಿಮ್ಮ ಹೆಸರೇನು? ಇಷ್ಟೇ ವಿಷಯನಾ? ನಾನೊಬ್ಬ ಮಾಂತ್ರಿಕ. ನನ್ನನ್ನು ಮದುವೆ ಆಗ್ತೀಯಾ ನೀನು? ನನ್ನ ಹೆಸರು ಸಲೋನಿ. ಖಂಡಿತ ಮಾಡ್ಕೋತೀನಿ. ನೀವು ನೋಡಕ್ಕೆ ರಾಜಕುಮಾರ ತರ ಚೆನ್ನಾಗಿದ್ದೀರಾ, ಮತ್ತೆ ನನ್ ಬಗ್ಗೆ ಚಿಂತೆ ಪಡ್ತೀರಾ. ಖಂಡಿತ ಮದ್ವೆ ಆಗ್ತೀನಿ. ಆದ್ರೆ ನಂಗೋಸ್ಕರ ಯಾವಾಗ್ಲೂ ನೀನು ವಾಯ್ಲಿನ್ ಬಾರಿಸ್ಬೇಕು, ಆಗ್ಲೇ ನಾನು ಮ್ಯಾಜಿಕ್ ಮಾಡೋದು.
ಸರಿ. ನನ್ ಗಂಡನ್ಗೋಸ್ಕರ ನಾನು ಯಾವಾಗ್ಲೂ ವಯಲಿನ್ ಬಾರಿಸ್ತಾನೆ ಇರ್ತೀನಿ. ಅವಳು ಹೇಳಿದ್ದನ್ ಕೇಳಿ ಗಿಳಿಗೆ ತುಂಬಾನೇ ಖುಷಿ ಆಗತ್ತೆ. ಇವತ್ತು ನಮ್ಮ ಯಜಮಾನ್ರ ಮದುವೆ ಇದೆ, ಇವತ್ತು ನಮ್ಮ ಯಜಮಾನ್ರ ಮದುವೆ ಇದೆ. ಆಮೇಲೆ ಆ ಜಾದೂಗಾರನ ಹುಡುಗಿನೂ ಮದ್ವೆ ಆಗ್ತಾರೆ. ಸ್ವಲ್ಪ ದಿವಸ ಕಳೆದ್ ಹೋದ್ಮೇಲೆ ಈ ಹುಡುಗಿ ಬಚ್ಚಿಟ್ಕೊಂಡು ಬ್ಲಾಕ್ ಮ್ಯಾಜಿಕ್ ನ ನೋಡ್ತಾಳೆ. ಆ ಜಾದೂಗಾರ ಎಷ್ಟು ಕೆಟ್ಟವನಂತ ಆ ಹುಡುಗಿಗೆ ಗೊತ್ತಾಗುತ್ತೆ. ಅವರ ಗಂಡ ಈ ತರ ಕೆಟ್ಟ ವಿಷಯಗಳನ್ನ ಮಾಡೋದನ್ನ ಬೇಡ ಅಂತ ಅವಳು ಹೇಳ್ತಾಳೆ. ನಿನ್ನೆ ರಾತ್ರಿ ಮಾಟ ಮಂತ್ರ ಮಾಡಿದ್ದನ್ನ ನಾನ್ ನೋಡ್ದೆ. ಈ ರಾಜ್ಯದಲ್ಲಿರೋನ್ನ ವಸಿಯ ಮಾಡೋದ್ರಿಂದ ನಿಮಗೇನ್ ಸಿಗತ್ತೆ? ನಂಗೆ ಹೇಗ್ ಕಾಣುತ್ತೆ ಹಾಗ್ ಮಾಡ್ತೀನಿ. ನಂದರಿಗೆ ಅಡ್ಡ ಬರ್ಬೇಡ, ಮತ್ ನಾನ್ ನಿನ್ನನ್ನು ಬಿಡಲ್ಲ. ಅವ್ರು ಹೇಳಿದ್ದನ್ ಕೇಳಿ ಆ ಗಿಳಿ ಹೇಳುತ್ತೆ, ಶಾಂತವಾಗಿ ಯಜಮಾನ್ರೆ, ಈ ಹುಡುಗಿಗೆ ಕೋಪ ಬಂದ್ರೆ ಅವಳು ವಾಯ್ಲಿನ್ನ ನುಡ್ಸೋದೇ ಇಲ್ಲ. ನಿಮ್ಮೆಲ್ಲ ಜಾದು ಕೂಡ ಹೊರಟೋಗುತ್ತೆ. ಈ ಪ್ರಪಂಚದಲ್ಲಿ ನಾನು ಶಕ್ತಿಶಾಲಿ ಆಗ್ಬೇಕು. ಅದು ಹೇಗಾಗುತ್ತೆ ಅಂದ್ರೆ ನೀನು ವಾಯ್ಲಿನ್ ನುಡಿಸ್ತಿರ್ಬೇಕು. ಅದರ ಸುಂದರವಾದ ಮ್ಯೂಸಿಕ್ ಇಂದ ನಾನಿನ್ನೂ ಒಳ್ಳೆ ಮಾಂತ್ರಿಕತೆ ಮಾಡ್ಬೋದು. ನಾನದನ್ ಮಾಡಲ್ಲ. ಆ ಹುಡುಗಿ ಇನ್ಮೇಲೆ ವೈಲಿನ್ ಬಾರ್ಸಲ್ಲ ಅಂತ ಹೇಳ್ದಾಗ ಆ ಜಾದೂಗಾರ ಅವಳ ಕತ್ತಲ್ಲಿರೋ ಚೈನ್ ನ ತಗೊಂಡು ಅವಳ ಪ್ರಾಣನ ಆ ಚೈನ್ ಒಳಗೆ ಹಾಕ್ಬಿಡ್ತಾನೆ. ಆಮೇಲೆ ಆ ಹಾರವನ್ನ ಒಂದ್ ನದಿಯಲ್ಲಿ ಹಾಕ್ಬಿಡ್ತಾನೆ. ನಾನು ನಿನ್ನ ಹಾರನ ಆ ನದಿಯಲ್ಲಿ ಹಾಕಿದ್ದೀನಿ. ಯಾವ ದಿನ ಯಾರಾದ್ರೂ ಆ ಹಾರವನ್ನು ತೆಗೆದು ಮೇಲೆತ್ತಿದ್ರೆ ಆ ದಿನ ನಿಂಗೆ ಮುಕ್ತಿ ಸಿಗುತ್ತೆ. ನಾನು ಬ್ಲಾಕ್ ಮ್ಯಾಜಿಕ್ ನ ಮಾಡೋದನ್ನ ಬಿಟ್ಟು ಬಿಡ್ತೀನಿ. ಏನ್ ಮಾಡಿದ್ರಿ ನೀವು? ನಾನ್ ನಿಮ್ ಹೆಂಡತಿ ಅಲ್ವಾ? ನಂಗೇನ್ ಬೇಕೋ ಅದನ್ನೇ ಮಾಡ್ತೀಯ ನೀನು. ವಾಯ್ಲಿನ್ ನ ನುಡ್ಸು, ಇಲ್ಲ ಅಂದ್ರೆ ನಿನ್ನ ಉಸಿರು ನಿಂತೋಗುತ್ತೆ. ಅಯ್ಯೋ ದೇವ್ರೆ, ಒಂದ್ ಕಷ್ಟದಿಂದ ದೂರ ಮಾಡಿ ನನಗ್ ಯಾಕೆ ಇನ್ನೊಂದ್ ಕಷ್ಟನ ಕೊಟ್ಟಿದ್ದೀರಾ? ನನಗ್ ಸಹಾಯ ಮಾಡಕ್ಕೆ ಯಾರು ಇಲ್ವಾ? ಈ ತರ ಹೇಳಿ ಅವರು ಅಳ್ತಾ ಇದ್ರು. ಹಾಗೆ ವಯಲಿನ್ ಬಾರಿಸ್ತಾ ಬಾರಿಸ್ತಾ ಸಲೋನಿ ಅಲ್ಲಿರೋ ಬೀಜಗಳನ್ನ ನೋಡ್ತಾರೆ. ಆಮೇಲೆ ಅವರು ಅದ್ರ ಹತ್ರನೇ ಹೋಗ್ತಾರೆ. ಆದ್ರೆ ಈ ಬೀಜ ತುಂಬಾನೇ ವಿಚಿತ್ರವಾಗಿತ್ತು. ಆಮೇಲೆ ಸಲೋನಿ ಆ ಬೀಜಗಳನ್ನ ಮುಟ್ದಾಗ ಆ ಬೀಜ ಹೇಳುತ್ತೆ, ನೀವು ನನ್ನ ಮುಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಆ ಜಾದೂಗಾರನ ಶಾಪದಿಂದ ನಾನು ಬೀಜವಾಗಿದ್ದೆ, ನಿಮ್ಮಿಂದ ನನ್ಗೆ ಮುಕ್ತಿ ಸಿಕ್ತು. ಅದ್ ಹೇಗೆ? ಆ ಜಾದೂಗಾರ ನನ್ನ ಕೈದು ಮಾಡಿದ್ದ. ಅವನ್ ಹೇಳಿದ ಜಾಗದಲ್ಲಿ ನಾನ್ ಬೆಳಿಲಿಲ್ಲ ಅಂದ್ರೆ ನನ್ನನ್ನ ನಷ್ಟ ಮಾಡ್ತಾನಂತೆ. ನೀವೇ ಹೇಳಿ, ನಾನೇನ್ ಮಾಡ್ಲಿ? ನಿಮ್ಗೋಸ್ಕರ ಏನಾದ್ರೂ ಮಾಡ್ಬೇಕಂದ್ರೆ ಖಂಡಿತ ಹೇಳಿ. ಆ ಬೀಜ ಹೇಳಿದ್ದನ್ ಕೇಳಿ ಸಲೋನಿ ಯೋಚನೆ ಮಾಡ್ತಾರೆ. ನನ್ನ ಜೀವ ಆ ನದಿಯಲ್ಲಿರೋ ಒಂದು ಹಾರದಲ್ಲಿದೆ. ನಾನು ನಿನ್ನನ್ ತಗೊಂಡ್ ಹೋಗಿ ಆ ನದಿ ಒಳಗ್ ಹಾಕ್ತೀನಿ. ನೀನು ಒಂದು ದೊಡ್ಡ ಮರ ಆಗು. ಅವಾಗ ನನ್ನ ಹಾರ ನಿನ್ನ ಕೊಂಬೆಯಲ್ಲಿ ಸಿಗಾಕೊಂಡು ಆಚೆ ಬರುತ್ತೆ. ಸರಿ, ನಾನು ಹಾಗೆ ಮಾಡ್ತೀನಿ. ನೀವ್ ಅದಕ್ಕೆ ಕಾಯ್ಕೊಂಡಿರಿ. ಮಾರನೇ ದಿವಸ ಆ ಜಾದೂಗಾರ ಮತ್ತೆ ಗಿಳಿ ಬೇರೆ ರಾಜ್ಯಕ್ಕೆ ಹೊರಟು ಹೋಗ್ತಾರೆ. ಅವರಿಬ್ರು ಅಲ್ಲಿ ಹೋಗಿ ಯೋಚನೆ ಮಾಡ್ತಿರ್ತಾರೆ. ಅವಾಗ ಗಿಳಿ ಹೇಳತ್ತೆ, ಏನ್ ಆಲೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ? ನಾನು ಆಲೋಚನೆ ಮಾಡಿದ್ದೀನಿ, ಆ ಸಲೋನಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಲ್ಲ ಅಲ್ವಾ? ನೀವಂತೂ ಮಾಂತ್ರಿಕರು ಯಜಮಾನ್ರೆ, ನಿಮ್ಮ ಜಾದುವಿನಿಂದ ನೋಡ್ಕೊಳ್ಳಿ. ಇಲ್ಲ ಕಣೋ, ಸಲೋನಿಯ ವಾಯ್ಲಿನ್ ನಿಂದ ನನ್ನ ದೂರದೃಷ್ಟಿ ಹೊರಟೋಗಿದೆ. ಈ ತರ ಹೇಳಿ ಜಾದೂಗಾರ ಅವನ ಕೆಲ್ಸನ ಶುರು ಮಾಡ್ತಾನೆ. ಆಮೇಲೆ ಇಲ್ಲಿ ಮೆತ್ತ ಮೆತ್ತಗೆ ಆ ಬೀಜ ಹಾಗೆ ಒಂದು ದೊಡ್ಡ ಮರವಾಗಿ ಬದಲಾಗುತ್ತೆ. ಆಮೇಲೆ ಅದರ ಕೊಂಬೆಗಳು ದೊಡ್ಡದಾಗಿ ಆಚೆವರೆಗೂ ಇರುತ್ತೆ. ಅದರಲ್ಲಿ ಸಲೋನಿಯವರ ಚೈನು ಇತ್ತು. ಸಲೋನಿ ಆ ಹಾರನ ಅವ್ರ ಕೈಯಲ್ಲಿ ತಗೊಂಡು ಆ ಬೀಜದ ಹತ್ರ ಹೇಳ್ತಾರೆ, ಧನ್ಯವಾದ ಬೀಜ, ನನಗೀಗ ಆ ಜಾದೂಗಾರನಿಂದ ಮುಕ್ತಿ ಸಿಗತ್ತೆ, ಮತ್ತೆ ನಿಮ್ಗೆಲ್ಲಾರ್ಗುನು ಮುಕ್ತಿ ಸಿಗತ್ತೆ. ನೀವು ಲೇಟ್ ಮಾಡ್ಬಿಡ್ಬೇಡಿ. ಆ ಜಾದೂಗಾರ ಬರಕ್ ಮುಂಚೆ ನೀವು ಆ ಬ್ಯಾಗಲ್ಲಿರೋ ಎಲ್ಲಾ ಬೀಜನೂ ಸುಟ್ಬಿಡಿ. ಅವಾಗ್ಲೇ ಎಲ್ಲಾರ ಮೇಲೆ ಅವನ ಜಾದೂ ಮುಕ್ತಿ ಆಗತ್ತೆ. ಸಲೋನಿ ತಕ್ಷಣ ಅಲ್ಲಿಂದ ಓಡ್ ಹೋಗಿ ಆ ಬೀಜಗಳ ಹತ್ರ ಹೋಗ್ತಾರೆ. ಇವಾಗ್ಲೇ ಸುಟ್ಬಿಡ್ತೀನಿ. ಆವಾಗ ಸ್ವಲ್ಪ ಹೊತ್ತಾದ್ಮೇಲೆ ಆ ಜಾದೂಗಾರ ತಿರ್ಗಾ ಅಲ್ಲಿಗೆ ಬರ್ತಾನೆ. ಆ ಬೀಜಗಳನ್ನೆಲ್ಲ ಸುಡೋದನ್ನ ನೋಡಿ ಅದನ್ ಕಾಪಾಡಕ್ಕೆ ಓಡೋಗ್ತಾನೆ. ಇಲ್ಲ, ಆದ್ರೆ ಆ ಜಾದೂಗಾರ ಅಲ್ಲಿಗೆ ಹೋಗೋ ಅಷ್ಟ್ರಲ್ಲೇನೆ ಆ ಬೀಜ ಎಲ್ಲ ಬೆಂಕಿಯಲ್ಲಿ ಸುಟ್ಟೋಗಿತ್ತು. ಆಮೇಲೆ ಆ ಬೀಜಗಳೆಲ್ಲ ಸುಟ್ಟು ಹೋದ್ಮೇಲೆ ಆ ಕೆಟ್ಟ ಜಾದೂಗಾರನ ಎಲ್ಲಾ ಶಕ್ತಿಗಳು ಹೊರಟು ಹೋಗುತ್ತೆ. ಸಲೋನಿಗೂ ಮುಕ್ತಿ ಸಿಗತ್ತೆ. ನೀನ್ ಹೀಗೆ ಯಾಕೆ ಮಾಡ್ದೆ? ನನ್ನ ಎಲ್ಲ ಜಾದೂಯಿ ಶಕ್ತಿ ಮುಗ್ದೋಯ್ತು. ನಾನೇನ್ ಮಾಡ್ಲಿ ಈಗ? ಆಮೇಲೆ ಸಲೋನಿ ಆ ಜಾದೂಗಾರನಿಗೆ ಅರ್ಥ ಮಾಡಿಸ್ತಾರೆ, ನಾವು ಖುಷಿಯಾಗಿರಕ್ಕೆ ಈ ಪ್ರಪಂಚದಲ್ಲಿ ಇನ್ನ ಎಷ್ಟೋ ವಸ್ತುಗಳಿದೆ ಅಂತ. ಆಮೇಲೆ ನಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಏನು,
ಅವರಿಬ್ರು ಸೇರಿ ಅವ್ರ ಜೀವನನ ತುಂಬಾ ಖುಷಿಯಿಂದ ಚೆನ್ನಾಗಿ ಇದ್ರು. ಪರಿ ಮತ್ತೆ ರಾಜಕುಮಾರ. ಒಂದು ಸುಂದರ ಭವ್ಯವಾದ ಹೊಳೆಯುತ್ತಿರುವ ಮಹಲ್ಲು. ಅದರಲ್ಲಿ ಒಳ್ಳೆಯ ಕಲಾಕೃತಿಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಅನುಪಮವಾದ ಪ್ರಕಾಶ, ಬಿಳಿಯ ಮಾರ್ಬಲ್ ಕಲ್ಲಿನಿಂದ ಮಾಡಿದ ಒಳ್ಳೆಯ ನೆಲ, ಗೋಡೆಯ ಮೇಲೆ ಸುಂದರವಾದ ಕಲಾಕೃತಿಗಳು, ಎಲ್ಲ ಕಡೆ ಸುಂದರವಾದ ಶಿಲ್ಪಕಲೆಗಳು. ಸುಖದ ಸಾಧನೆಗಳ ಜೊತೆ ಅದೊಂದು ಅದ್ವಿತೀಯ ದೃಶ್ಯಾವಳಿಯಾಗಿತ್ತು. ಒಂದು ಸುಂದರವಾದ ರಾಜಸಿಂಹಾಸನದ ಮೇಲೆ ರಾಣಿ ಪರಿ ಕೂತ್ಕೊಂಡಿದ್ಲು. ಅಷ್ಟರಲ್ಲಿ ಪರಿಲೋಕದ ತುಂಬಾ ಸುಂದರವಾದ ಚಿತ್ರಲೇಖ ದರ್ಬಾರ್ಗೆ ಬಂದೇ ಬಿಟ್ಲು. ಚಿತ್ರಲೇಖ ಸುಂದರ ಕಣ್ಣುಗಳು, ದೊಡ್ಡ ದೊಡ್ಡ ಕಣ್ಣುಗಳು, ಸುಂದರವಾದ ಗುಲಾಬಿ ಮುಖ. ಅವಳೇ ಸುಂದರತೆಯ ಅದ್ಭುತವಾದ ಮಾದರಿಯಾಗಿದ್ಲು. ಅವಳು ದಯಾಳು, ನಿಜ ಹೇಳೋಳು ಮತ್ತೆ ಪರೋಪಕಾರಿಯಾಗಿದ್ಲು. ಅದಕ್ಕೆ ಅವಳನ್ನೆಲ್ಲರೂ ಇಷ್ಟಪಡ್ತಿದ್ರು. ರಾಣಿ ಅವ್ರೇ, ನೀವ್ ನನ್ನ ಕರೆದ್ರಾ? ಹಾ ಬಾ ಚಿತ್ರಲೇಖ, ಈಗ ನೀನ್ ಹೇಗಿದ್ಯಾ ಹೇಳು? ಈಗ ನಾನು ಪೂರ್ತಿಯಾಗಿ ಆರಾಮಾಗಿದ್ದೀನಿ. ಈಗ ನಾನು ಕುಣಿಬಹುದು, ಹಾಡಬಹುದು, ಮತ್ತೆ ಗಾಳಿಯಲ್ಲಿ ಸುಂದರವಾಗಿ ಓಡಾಡಬಹುದು. ಇದಂತೂ ತುಂಬಾ ಒಳ್ಳೇದಾಯ್ತು. ನನಗೆ ನಿಂದೆ ಯೋಚನೆ ಆಗ್ಬಿಟ್ಟಿತ್ತು. ಈಗ ನಾನು ನಿಶ್ಚಿಂತೆಯಿಂದ ಇದ್ದೀನಿ. ಹತ್ರದಲ್ಲೇ ಇನ್ನೂ ಒಬ್ಳು ಪರಿಚಿತ್ರ. ಅವಳು ಇದನ್ನೆಲ್ಲ ಕೇಳಿ ಶಾಕ್ ಆದ್ಲು. ಚಿಕ್ಕ ವಯಸ್ಸಿಂದನೂ ಪರಿ ಚಂದ್ರಲೇಖ ಅಂದ್ರೆ ಹೊಟ್ಟೆಯುರಿ ಪಟ್ಕೊಂತಿದ್ಲು. ರಾಣಿ ಪರಿ ಚಿತ್ರಲೇಖಗೆ ಹೇಳಿದ್ಲು, ಚಿತ್ರಲೇಖ ಹೋಗು, ಎಂಜಾಯ್ ಮಾಡು. ಚಿತ್ರಲೇಖ ಅವಳ ಸ್ನೇಹಿತರ ಪರಿ ಜೊತೆ ಹೊರಗಡೆ ಹೋಗ್ತಾಳೆ. ಸುಂದರವಾದ ದೊಡ್ಡ ದೊಡ್ಡ ಗರಿಗಳ ನವಿಲು ಗರಿಯನ್ನ ಬಿಚ್ಚಿ ನೃತ್ಯವನ್ನ ಮಾಡ್ತಿತ್ತು. ಚಿತ್ರಲೇಖ ಕೂಡ ಖುಷಿಯಿಂದ ಎಗರ್ತಿದ್ಲು. ಸುಂದರವಾದ ಚಿಟ್ಟೆಗಳು ಅವಳ ಕೆನ್ನೆಗಳನ್ನ ಮುತ್ತಿಡ್ತಿದ್ವು ಮತ್ತೆ ಅವಳ ತಲೆ ಮೇಲೆ ಕೂರ್ತಿದ್ವು. ಹೊಸ ಹೊಸ ಹೂಗಳು ಅರಳ್ತಿದ್ವು. ಪ್ರಕೃತಿಯಲ್ಲಿ ಹೊಸ ಬಣ್ಣ ಮೂಡ್ಬಿಟ್ಟಿತ್ತು. ಸ್ವಲ್ಪ ದೂರದಲ್ಲಿ ನಿಂತಿದ್ದಂತ ಪರಿಚಿತ್ರ ತುಂಬಾನೇ ಹೊಟ್ಟೆ ಉರ್ಕೊಳ್ತಿದ್ಲು. ಚಿತ್ರಲೇಖ ಪರಿ ಮತ್ತೆ ರಾಣಿ ಪರಿಯ ಮಹಲ್ಗೆ ಹೋಗ್ತಾಳೆ. ಅವಳು ರಾಣಿ ಪರಿ ಹತ್ರ ಹೇಳ್ತಾಳೆ, ರಾಣಿ ಅಮ್ಮ, ನೀವು ಹೇಳಿದ್ರೆ ನಾನು ಪೃಥ್ವಿ ಲೋಕಕ್ಕೆ ಹೋಗ್ಬಿಡ್ರಲ್ಲ. ನಾನು ಪೃಥ್ವಿ ಲೋಕದವ್ರಿಗೆ ಸಹಾಯ ಮಾಡ್ಬೇಕು. ಒಳ್ಳೇದು, ನಿನ್ನ ಮನ್ಸಲ್ಲಿ ಪರೋಪಕಾರದ ಭಾವನೆ ಇದೆ. ನನ್ನ ಆಶೀರ್ವಾದ ನಿನ್ ಮೇಲಿದೆ. ಯಾವಾಗಾದ್ರೂ ಏನಾದ್ರೂ ತೊಂದ್ರೆ ಬಂದ್ರೆ ನೀನು ನನ್ನ ನೆನೆಸ್ಕೋ, ನಾನು ನಿನ್ಗೆ ಸಹಾಯ ಮಾಡ್ತೀನಿ. ರಾಣಿ ಅಮ್ಮ, ನಾನು ಪೃಥ್ವಿಗೆ ಹೋಗ್ಬೇಕು. ನೀನಲ್ಲ ಹೋಗಿ ಏನ್ ಮಾಡ್ತೀಯಾ? ನನ್ ಚಿತ್ರಲೇಖಗೆ ಸಹಾಯ ಮಾಡ್ತೀನಿ. ಹಾಗಿದ್ರೆ ನೀನು ಜೊತೆಗೆ ಹೋಗು. ಚಿತ್ರಲೇಖ ಪರಿ ಮತ್ತೆ ಚಿತ್ರ ಇಬ್ರು ರಾಣಿ ಪರಿಗೆ ವಿದಾಯ ಹೇಳಿ ಹೊರಟ್ಬಿಡ್ತಾರೆ. ಇಬ್ರು ಒಂದು ಹಳ್ಳಿಯಲ್ಲಿ ಇಳಿತಾರೆ. ಆ ಚಿಕ್ಕ ಚಿಕ್ಕ ಮನೆಗಳನ್ನ ನೋಡಿ ಚಿತ್ರಗೆ ಒಂಥರ ಆಗ್ಬಿಡತ್ತೆ. ಚಿತ್ರಲೇಖ, ಇದೆಂತ ಜಾಗ ಕರ್ಕೊಂಡ್ ಬಂದಿದ್ಯಾ ನನ್ನ? ಇಲ್ಲಿ ಎಲ್ ನೋಡಿದ್ರು ಹಾಳಾಗ್ ಹೋಗಿದೆ. ಇಲ್ಲಿ ಎಲ್ರು ಬಡೂರು, ಕುರೂಪ ಮತ್ತೆ ಈ ತರ ಇದಾರಲ್ಲ. ಇಲ್ಲಿ ಕೂಡ ಎಲ್ರೂ ಒಳ್ಳೆಯವರಿದ್ದಾರೆ. ಈ ಬಡವರು ಕೂಡ ಹೃದಯವಂತರಾಗಿದ್ದಾರೆ. ಚಿತ್ರಲೇಖ ಅವಳ ಕೈಯಲ್ಲಿದ್ದ ಕಟ್ಟಿಗೆಯನ್ನ ಹಿಡಿದು ಹೇಳ್ತಾಳೆ, ಇವರೆಲ್ಲ ಕಷ್ಟಗಳು ಹೋಗ್ಲಿ. ಇಲ್ಲಿದ್ದಂತ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಅವ್ರಿಗೆಲ್ಲ ಒಳ್ಳೆ ಬಟ್ಟೆಗಳು ಬಂದ್ವು. ಅವರೆಲ್ರೂ ಆಶ್ಚರ್ಯ ಪಡ್ತಾರೆ ಮತ್ತೊಬ್ಬರನ್ನ ನೋಡ್ಕೊಂಡ್ಬಿಡ್ತಾರೆ. ಒಂದ್ ಮಗು ಹೇಳ್ತು, ಅರೇ ಇದೇನು ಚಮತ್ಕಾರ, ಎಲ್ರ ಮೈ ಮೇಲೆ ಹೊಸ ಬಟ್ಟೆಗಳು ಬಂದ್ಬಿಟ್ಟಿದಾವಲ್ಲ. ಅಯ್ಯೋ ದೇವ್ರೆ, ಏನಿದು ಚಮತ್ಕಾರ! ನಿಮ್ಮ ಲೀಲೆ ಯಾವುದಕ್ಕೂ ಕೂಡ ಸಾಟಿ ಇಲ್ಲ ಪ್ರಭು. ಚಿತ್ರಲೇಖ ಪರಿ ನಗ್ತಾ ಇದ್ಲು. ಚಿತ್ರ ಒಂಥರ ಆಗ್ತಿದ್ಲು. ಒಬ್ಬ ಬಡವ ಅವನ ತಲೆ ಮೇಲೆ ಕಟ್ಟಿಗೆಯನ್ನ ಹೊರ್ತ್ಕೊಂಡ್ ಬರ್ತಿದ್ದ. ಚಿತ್ರಲೇಖ ಆ ಕಟ್ಟಿಗೆಯ ಭಾರವನ್ನ ಇಳಿಸ್ಬಿಡ್ತಾಳೆ. ಅವನು ಖುಷಿ ಪಟ್ಕೊಂಡು ಆರಾಮವಾಗಿ ಕಟ್ಟಿಗೆಯನ್ನ ಹೊತ್ಕೊಂಡು ಹೋದ. ಚಿತ್ರಲೇಖ ಆ ಎಲ್ಲ ಮನೆಗಳಿಗೆ ಅವಳ ಕಟ್ಟಿಗೆಯ ಮೂಲಕ ಧಾನ್ಯಗಳು ಮತ್ತೆ ಸುಖ ಸಾಧನವನ್ನ ಕೊಡ್ತಾಳೆ. ಅವರಿಬ್ರು ಕಾಡಿನ ಕಡೆಗೆ ಹೊರಟ್ಬಿಟ್ರು. ಅವರು ಹಾರ್ತಾ ಇದ್ರು. ಆಗ ಅವರು ನೋಡ್ತಾರೆ, ಒಬ್ಬ ಸುಂದರ ಯುವಕನಿಗೆ ಒಂದು ದೊಡ್ಡ ಹೆಬ್ಬಾವು ಸುತ್ಕೊಂಡ್ಬಿಟ್ಟಿತ್ತು. ಆ ಹೆಬ್ಬಾವು ಅವನನ್ನ ಕೊಲ್ಲೋದಕ್ಕೆ ನಿರತವಾಗಿತ್ತು.
ಚಿತ್ರ, ಬಾ, ನಾವದಕ್ಕೆ ಸಹಾಯ ಮಾಡೋಣ. ಚಿತ್ರಲೇಖ ಅವಳ ಮಾಯಾ ಕಟ್ಟಿಗೆಯಿಂದ ಆ ಹೆಬ್ಬವನ್ನ ಆ ಯುವಕನಿಂದ ದೂರ ಮಾಡ್ತಾಳೆ. ಆ ಯುವಕ ಎದ್ ನಿಂತ್ಕೊಳ್ತಾನೆ ಮತ್ತವನು ನಿಟ್ಟುಸಿರು ಬಿಡ್ತಾನೆ. ಅವನು ಎದುರುಗಡೆ ನೋಡ್ತಾನೆ. ಚಿತ್ರಲೇಖ ಅವನನ್ನ ನೋಡಿ ನಗ್ತಿರ್ತಾಳೆ. ಅವನ ಎದುರುಗಡೆ ಅನುಪಮ ಸುಂದರಿ ಚಿತ್ರಲೇಖ ಪರಿಯನ್ನ ನೋಡಿ ಆ ಯುವಕ ತುಂಬಾನೇ ಆಶ್ಚರ್ಯ ಪಡ್ತಾನೆ. ಅವನು ಅವನೆರಡು ಕೈಗಳನ್ನ ಮುಗಿತಾನೆ. ಹೇ ದೇವಿ, ನೀವು ನನ್ನ ಜೀವನ ಕಾಪಾಡಿ ನನಗೆ ತುಂಬಾ ದೊಡ್ಡ ಉಪಕಾರವನ್ನ ಮಾಡಿದ್ದೀರಾ. ನಿಮ್ ಹೆಸರೇನು? ನನ್ನ ಹೆಸರು ಚಿತ್ರವೀರ. ನಿಮ್ಮ ಶುಭನಾಮವೇನು? ನಾನ್ ಚಿತ್ರಲೇಖ, ಪರಿಲೋಕದಲ್ಲಿರ್ತೀನಿ. ನೀವ್ ನಿಮ್ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಾ? ನಾನು ಈ ರಾಜ್ಯದ ರಾಜಕುಮಾರ, ಆದ್ರೆ ಈಗ ನಾನು ಬೀದಿಗೆ ಬಂದಿದ್ದೇನೆ. ಸುಮಾರು ದಿನಗಳ ಮುಂಚೆ ನನ್ನ ಅಪ್ಪ ಅಮ್ಮನನ್ನ ಒಬ್ಬ ದುಷ್ಟ ರಾಕ್ಷಸ ಗುಹೆಯಲ್ಲಿ ಬಂಧಿಸಿಟ್ಟಿದ್ದಾನೆ. ನನ್ನ ರಾಜ್ಯವನ್ನೂ ಕೂಡ ಅವನು ಕಬಳಿಸ್ಕೊಂಡ. ರಾಜ್ಕುಮಾರನ ಮಾತನ್ನ ಕೇಳಿ ಚಿತ್ರಲೇಖಗೆ ತುಂಬಾ ದುಃಖ ಆಯ್ತು. ಚಿತ್ರಲೇಖ ರಾಜ್ಕುಮಾರನಿಗೆ ಹೇಳಿದ್ಲು, ನೀವ್ ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗ್ಬಿಡತ್ತೆ. ಚಿತ್ರಲೇಖ ಅವಳ ಕಟ್ಟಿಗೆಯಿಂದ ಒಂದು ಚಿಕ್ಕ ಎಲ್ಲ ವ್ಯವಸ್ಥೆ ಇರುವಂತ ಮಹಲನ್ನ ಮಾಡ್ತಾಳೆ. ಹೇ ರಾಜ್ಕುಮಾರ, ನೀವೀ ಮಹಲಲ್ಲಿ ಇರಿ, ಮುಂದಿನ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅವ್ರ 3 ಜನ ಅದೇ ಮಹಲಲ್ಲಿ ಇರ್ತಾ ಇದ್ರು. ಚಿತ್ರಪರಿಗೂ ರಾಜ್ಕುಮಾರ ತುಂಬಾ ಇಷ್ಟ ಇದ್ದ. ಚಿತ್ರಲೇಖಗೂ ಕೂಡ ರಾಜ್ಕುಮಾರ್ ತುಂಬಾನೇ ಇಷ್ಟ ಆಗ್ತಿದ್ದ. ಚಿತ್ರಲೇಖ ರಾಜ್ಕುಮಾರನನ್ನ ಮಾತಾಡ್ಸೋವಾಗೆಲ್ಲ ಚಿತ್ರಗೆ ಒಂಚೂರು ಇಷ್ಟನೇ ಆಗ್ತಿರ್ಲಿಲ್ಲ. ಅವಳು ಹೊಟ್ಟೆ ಹುರ್ಕೊಳ್ತಿದ್ಲು. ಮತ್ತೆ ಚಿತ್ರಲೇಖ ಅವಳು ಮಾಡ್ತಿದ್ದಂತ ಪರೋಪಕಾರಗಳನ್ನ ನೋಡಿ ಕೂಡ ಚಿತ್ರ ಸಹಿಸ್ತಾನೇ ಇರ್ಲಿಲ್ಲ. ಚಿತ್ರ ಸ್ವಾರ್ಥಿಯಾಗಿದ್ಲು, ಅವಳ ಬಗ್ಗೆ ಮಾತ್ರ ಯೋಚಿಸ್ತಿದ್ಲು. ಚಿತ್ರ ಮನ್ಸಲ್ಲೇ ಚಿತ್ರಲೇಖನ ಹೇಗಾದ್ರೂ ಹಾಳ್ ಮಾಡ್ಬೇಕು ಅಂತ ಅನ್ಕೊಂಡ್ಲು. ರಾಜ್ಕುಮಾರನ್ನ ಕೂಡ ಅವಳಿಗೋಸ್ಕರ ಪಡ್ಕೋಬೇಕು ಅನ್ಕೊಂಡ್ಲು. ರಾಜ್ಕುಮಾರನ ಮನ್ಸಲ್ಲಿ ಚಿತ್ರಲೇಖನೇ ತುಂಬ್ಕೊಂಡ್ಬಿಟ್ಟಿದ್ಲು. ಒಂದಿನ ಚಿತ್ರ ಅವಳ ಮಾಯೆ ಕಡ್ಡಿಯನ್ನು ಉಪಯೋಗಿಸಿ ಚಿತ್ರಲೇಖ ರೆಕ್ಕೆನ ಸುಟ್ಟು ಹಾಕಿದ್ಲು. ಚಿತ್ರಲೇಖಗೆ ತುಂಬಾ ಕೋಪ ಬಂತು. ಚಿತ್ರ, ನೀನೇನ್ ಮಾಡ್ದೆ? ನಾನ್ ನಿನಗೇನ್ ಮಾಡಿದ್ದೆ ಹೇಳು? ರಾಜ್ಕುಮಾರ ಓಡ್ ಬಂದು ಚಿತ್ರಗ್ ಹೇಳ್ದ, ನೀವ್ ಏನ್ ಮಾಡಿದ್ದೀರಾ? ನೀವು ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಚಿತ್ರಗೆ ರಾಜ್ಕುಮಾರ ಹೇಳಿದ್ದು ಒಂಚೂರು ಇಷ್ಟ ಆಗ್ಲಿಲ್ಲ. ಆದ್ರೆ ಅವಳು ರಾಜ್ಕುಮಾರನಿಗೆ ಏನೂ ಮಾಡ್ಲಿಲ್ಲ. ಈ ಮಾಯ ರಾಕ್ಷಸನಿಂದ ಹೇಗ್ ಸೇಡ್ ತೀರ್ಸ್ಕೊಳ್ಳೋದೀಗ? ಚಿತ್ರಲೇಖಗೆ ರಾಣಿ ಪರಿಯ ಜ್ಞಾಪಕ ಬಂತು. ಅವಳು ಅವರನ್ನ ನೆನ್ಸ್ಕೊಂಡ್ಲು. ರಾಣಿ ಪರಿ ಎದುರುಗಡೆನೆ ಇದ್ಲು. ಚಿತ್ರಲೇಖನ ನೋಡಿ ಅವ್ರಿಗೆ ತುಂಬಾನೇ ಕೋಪ ಬಂತು. ಅವರು ಕೋಪದಿಂದ ಚಿತ್ರ ಕಡೆ ನೋಡ್ತಾರೆ. ನಿನಗೆ ಇದಕ್ಕೆ ಶಿಕ್ಷೆ ಸಿಗತ್ತೆ. ಚಿತ್ರ ತಲೆ ಬಗ್ಸ್ಕೊಂಡ್ಬಿಟ್ಟಿದ್ಲು. ಚಿತ್ರಲೇಖ ರಾಣಿ ಪರಿಗೆ ರಾಜ್ಕುಮಾರ ಮತ್ತೆ ಆ ದುಷ್ಟ ರಾಕ್ಷಸನ ಬಗ್ಗೆ ಎಲ್ಲವನ್ನ ಹೇಳ್ಬಿಡ್ತಾರೆ ರಾಣಿ ಪರಿಗೆ. ರಾಣಿ ಪರಿ ಅವರ ಮಾಯೆ ಶಕ್ತಿಯಿಂದ ಚಿತ್ರಲೇಖಗೆ ಹೊಸ ರೆಕ್ಕೆಗಳನ್ನ ಕೊಟ್ಬಿಡ್ತಾರೆ. ಚಿತ್ರಲೇಖ ಖುಷಿ ಪಟ್ಲು. ರಾಣಿ ಪರಿ, ಚಿತ್ರಲೇಖ, ಚಿತ್ರ ಮತ್ತೆ ರಾಜಕುಮಾರನ ಜೊತೆ ದುಷ್ಟ ರಾಕ್ಷಸನ ಹತ್ರ ಬರ್ತಾರೆ. ಜಾದೂಗಾರ ರಾಕ್ಷಸ ಈ ಮೂವರನ್ನ ನೋಡಿ ತುಂಬಾ ಜೋರಾಗಿ ನಗ್ತಿದ್ದ. ನೀವು ಕೂಡ ಬಂದ್ಬಿಟ್ರ? ಈಗ ನನ್ನ ಗುಲಾಮರಾಗಲು ತಯಾರಾಗಿ. ಇಷ್ಟನ್ನ ಹೇಳಿ ಅವನ ಜಾದುವನ್ನ ಅವ್ರ ಮೇಲೆ ಬಿಡ್ತಾನೆ. ರಾಣಿ ಪರಿ ಮತ್ತೆ ಚಿತ್ರಲೇಖ ಇಬ್ರು ಅವರ ಮಾಯೆ ಶಕ್ತಿಯಿಂದ ಅವನ ಎಲ್ಲ ಮಾಯೆಯನ್ನ ಶಕ್ತಿ ಇಲ್ಲದ ಹಾಗೆ ಮಾಡ್ಬಿಡ್ತಾರೆ. ಅವನ ಶಕ್ತಿ ಎಲ್ಲ ಗಾಳಿಗೆ ಹಾರೋಗ್ತಿತ್ತು. ರಾಕ್ಷಸ ಕಿರ್ಚ್ತಿದ್ದ ಮತ್ತೆ ರೇಗಾಡ್ಬಿಡ್ತಿದ್ದ. ರಾಣಿ ಪರಿ ಅವರ ಮಾಯೆಯ ಕಡ್ಡಿಯಿಂದ ರಾಕ್ಷಸನನ್ನ ಭೂಮಿಯಿಂದ ಮೇಲೆತ್ತಿ ಬಿಡ್ತಾರೆ. ಅವನು ಗಾಳಿಯಲ್ಲಿ ಕೈಕಾಲಲ್ಲಾಡಿಸ್ತಿದ್ದ. ಚಿತ್ರಲೇಖ ಅವಳ ಮಾಯೆ ಕಡ್ಡಿಯಿಂದ ಅವನನ್ನ ಸುತ್ತಾಡಿಸ್ಬಿಡ್ತಾಳೆ. ಅವನು ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಹಾಗೆ ಜೋರಾಗಿ ಸುತ್ತಾಡ್ತಿದ್ದ ಮತ್ತೆ ಕಿರ್ಚ್ತಾ ಇದ್ದ. ಅದಾದ್ಮೇಲೆ ಕೆಳಗಡೆ ಬಿದ್ಬಿಡ್ತಾನೆ ಮತ್ತೆ ಮಲಗ್ಬಿಡ್ತಾನೆ. ಚಿತ್ರಲೇಖ ಅವನನ್ನ ಒಂದು ಪಂಜರದಲ್ಲಿ ಇರಿಸ್ಬಿಡ್ತಾಳೆ. ಆ 3 ಜನ ಆ ಗುಹೆ ಒಳಗಡೆ ಹೋಗಿ ಆ ರಾಜ ರಾಣಿಯ ಜೊತೆ ಇರುವಂತ ಎಲ್ಲ ಸೈನಿಕರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಈ ಜಾದೂ ರಾಕ್ಷಸ ಅಲ್ಲೇ ಪಂಜರದಲ್ಲಿ ಸುತ್ತಾಡ್ತಿದ್ದ, ಕಿಚ್ಚಾಡ್ತಿದ್ದ. ರಾಜ್ಕುಮಾರ ಮತ್ತೆ ಚಿತ್ರಲೇಖ ಇಬ್ರು
ಒಬ್ರನ್ನೊಬ್ರು ಪ್ರೀತಿಯಿಂದ ಹಾಗೆ ನೋಡ್ಕೊಂಡು ನೋಡ್ತಾನೆ ಇದ್ಬಿಟ್ರು. ಚಿತ್ರಪರಿ ಹೊಟ್ಟೆ ಹೊರ್ಕೊಳ್ತಿದ್ಲು. ರಾಜ ರಾಣಿ ಮತ್ತೆ ರಾಣಿ ಪರಿ ಚಿತ್ರಲೇಖ ಮತ್ತೆ ರಾಜ್ಕುಮಾರನಿಗೆ ಆಶೀರ್ವಾದ ಕೊಡ್ತಾರೆ. ನೀತಿ: ನಾವು ಯಾರ ಮೇಲೂ ಹೊಟ್ಟೆ ಉರಿ ಪಡಬಾರ್ದು. ನಾವು ಯಾವಾಗ್ಲೂ ಒಳ್ಳೆ ಕೆಲಸ. ಹಂಸಳ ಶಾಪ. ಇದು ತುಂಬಾ ಕಾಲದ ಹಿಂದೆ ನಡೆದ ಕತೆ. ರಾಜಕುಮಾರಿಯಾದ ಎಲಿಜಬೆತ್ಗೆ ಸ್ವಯಂವರ ಇಟ್ಟಿದ್ರು. ಅಲ್ಲಿಗೆ ರಾಜಕುಮಾರರು ಬೇರೆ ಬೇರೆ ವಿದೇಶದಿಂದ ಬಂದಿದ್ರು. ಅದ್ರಲ್ಲಿ ಎರಿಕ್ ಅನ್ನೋ ಒಂದು ರಾಜಕುಮಾರ ನೋಡಕ್ಕೆ ಚೆನ್ನಾಗಿರ್ಲಿಲ್ಲ. ಸ್ವಯಂವರ ಶುರು ಆಗುತ್ತೆ. ರಾಜಕುಮಾರಿ ಬರ್ತಾಳೆ, ಎಲ್ಲಾ ರಾಜಕುಮಾರರನ್ನ ನೋಡ್ತಾಳೆ. ಹ್ಯಾರಿಕ್ ನ ನೋಡುವ ಸಮಯ ಬಂದಾಗ ಹ್ಯಾರಿಕ್ ನ ನೋಡಿ ಅವಳು ಮುಖ ಸಿಂಡ್ರಿಸ್ಕೋತಾಳೆ. ಈ ಹರ್ಕತೆ ನೋಡಿದ ಹ್ಯಾರಿಕ್ಗೆ ತುಂಬಾನೇ ಕೋಪ ಬಂದು ರಾಜಕುಮಾರಿಗೆ ದೊಡ್ಡ ಶಾಪ ನೀಡ್ತಾನೆ. ರಾಜ್ಕುಮಾರಿ ಎಲಿಜಬೆತ್, ನಿನ್ನ ಸೌಂದರ್ಯದ ಮೇಲೆ ನಿಂಗೆ ಗರ್ವ ಇದೆ. ಅದಕ್ಕೆ ನನ್ನ ನೋಡಿ ನೀನು ಮುಖ ತಿರುಗಿಸ್ಕೊಂಡೆ. ನಾನ್ ನಿಂಗೆ ಶಾಪ ಕೊಡ್ತಿದ್ದೀನಿ. ಇವತ್ತಿಂದ ನೀನ್ ರಾಜ್ಕುಮಾರಿ ಅಲ್ಲ, ಒಂದು ಹಂಸವಾಗಿ ಇರ್ತೀಯಾ. ಇದನ್ ಕೇಳಿಸ್ಕೊಂಡು ತಂದೆ ಮಗಳು ಇಬ್ರು ಯೋಚನೆಗೊಳಗಾಗ್ತಾರೆ. ರಾಜ್ಕುಮಾರನ ಹತ್ರ ಕ್ಷಮಾಪಣೆ ಕೇಳ್ತಾರೆ. ಏ ರಾಜಕುಮಾರ, ನಂದೊಂದ್ ದೊಡ್ಡ ತಪ್ಪಾಯ್ತು, ನನ್ನ ದಯವಿಟ್ಟು ಕ್ಷಮಿಸು. ರಾಜ್ಕುಮಾರ್, ಕ್ಷಮಿಸ್ಬಿಡಿ ಇವಳನ್ನ. ಇವಳಿಗೆ ಅದೆಲ್ಲ ಗೊತ್ತಿಲ್ಲ. ಇಂಥ ಒಂದು ಕೆಲಸ ಮಾಡ್ಬಿಟ್ಟಿದ್ದಾಳೆ ಇವಳೀಗ. ಕೃಪೆ ಮಾಡಿ ನಿಮ್ಮ ಶಾಪನ ಹಿಂದೆ ತಕೊಳ್ಳಿ, ಇಲ್ಲ ಅಂದ್ರೆ ನನ್ನ ಮಗಳ ಜೀವನ ಹಾಳಾಗೋಗುತ್ತೆ. ರಾಜಕುಮಾರನ ಕೋಪ ಸ್ವಲ್ಪ ಕಡಿಮೆ ಆಗುತ್ತೆ. ನನ್ನ ಕ್ಷಮಿಸ್ಬಿಡಿ ರಾಜ. ಶಾಪವನ್ನ ಹಿಂದೆ ತೆಗೆದುಕೊಳ್ಳಕ್ಕಾಗಲ್ಲ. ಆದ್ರೆ ಈ ಶಾಪದಿಂದ ಮುಕ್ತಿ ಪಡೆಯುವ ಒಂದು ಉಪಾಯ ಇದೆ. ಯಾವುದಾದ್ರೂ ಮನುಷ್ಯ ಬಂದು ಅವಳನ್ನ ಹಂಸದ ರೂಪದಲ್ಲೇ ಪ್ರೀತಿ ಮಾಡಿದ್ರೆ ಈ ಶಾಪ ಮುಕ್ತ ಆಗುತ್ತೆ. ಹಾ, ನಿಜ. ಈ ಶಾಪದ ಮುಕ್ತಿಯನ್ನು ಕೊಡುವವನಿಗೆ ಈ ಶಾಪದ ಬಗ್ಗೆ ಗೊತ್ತಿರಬಾರ್ದು. ರಾಜಕುಮಾರನಾದ ಹೆರೆ ಕೇಳಿದ ತಕ್ಷಣ ರಾಜಕುಮಾರಿ ಎಲಿಜಬೆತ್ ಒಂದು ಹಂಸಳಾಗಿ ಬದಲಾಗ್ತಾಳೆ. ಮತ್ತೆ ಆ ಊರತ್ರ ಇರುವ ನದಿಗೆ ಹೋಗ್ಬಿಡ್ತಾಳೆ. ತುಂಬಾ ವರ್ಷಗಳವರೆಗೂ ರಾಜಕುಮಾರಿ ಇಂತ ಒಂದು ವ್ಯಕ್ತಿಗೋಸ್ಕರ ಎದುರು ನೋಡ್ತಾಳೆ. ಯಾರಾದ್ರೂ ಅವಳನ್ನ ಈ ರೂಪದಲ್ಲಿ ಪ್ರೀತಿಸ್ತಾರಾ ಅಂತ. ನದಿಯ ಬಳಿ ಇರುವ ವಾಟರ್ ಫಾಲ್ಸ್ ನೋಡೋದಕ್ಕೆ ತುಂಬಾ ಜನ ಬರ್ತಿದ್ರು. ಆದ್ರೆ ಅದನ್ನ ನೋಡಿ ಎಂಜಾಯ್ ಮಾಡಿ ಹೋಗೋರು ಮಾತ್ರ ಇದ್ರು. ಇಷ್ಟು ವರ್ಷ ಆಯ್ತು, ಇನ್ಮೇಲೆ ನನ್ಗೆ ನಂಬಿಕೆನೇ ಇಲ್ಲ ಯಾರಾದ್ರೂ ಒಬ್ರು ನನ್ನ ಬಂದು ಈ ರೂಪದಲ್ಲಿ ಪ್ರೀತಿಸ್ತಾರೆ ಅಂತ. ಅಷ್ಟೇ, ನಾನು ಮಾಡಿರುವ ತಪ್ಪಿಗೆ ಇದೇ ನನ್ಗೆ ಶಿಕ್ಷೆ. ನಾನು ಜೀವನ ಪೂರ್ತಿ ಹಂಸಳಾಗೆ ಬದುಕ್ಬೇಕು. ಅವತ್ತಿನ ಸಾಯಂಕಾಲನೇ ಒಂದು ಹುಡುಗ ಜೇಮ್ಸ್ ಅನ್ನೋನ್ ಬರ್ತಾನೆ. ಅವನು ಆ ನದಿಯ ಬಳಿ ಬಂದು ಕುತ್ಕೋತಾನೆ. ಹಬ್ಬ, ಸಿಟಿಲಿ ಎಷ್ಟು ಸೌಂಡ್ ಇದೆ, ಆದ್ರೆ ಇಲ್ಲ ಆರಾಮಾಗಿದೆ. ಇಲ್ಲಿ ಬಂದು ಹೀಗನ್ಸ್ತಿದೆ ಇಲ್ಲೇ ಇರ್ಬೇಕು ಅಂತ. ಜೇಮ್ಸ್ ಒಂದು ಮಿಡಲ್ ಕ್ಲಾಸ್ ಹುಡುಗ. ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅವನೊಬ್ನೇ ಇದ್ದ. ಈ ನದಿ, ವಾಟರ್ ಫಾಲ್ಸ್ ಎಲ್ಲ ನೋಡಿ ಅವ್ನ್ ಸ್ವಲ್ಪ ಶಾಂತಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಇಲ್ಲಿ ಸ್ಪೆಂಡ್ ಮಾಡೋಣ ಅಂತ ಕುತ್ಕೋತಾನೆ. ಸಡನ್ ಆಗಿ ಅವನ್ಗೊಂದ್ ವಾಯ್ಸ್ ಕೇಳ್ಸತ್ತೆ. ನೀನ್ ಹೆಂಗಿದ್ಯಾ? ಈ ನದಿಯ ನಡುವಲ್ಲಿ ಈ ಧ್ವನಿ ಎಲ್ಲಿಂದ ಬರ್ತಿದೆ? ನಂಗೆ ಭ್ರಮೆ ಅಲ್ವಲ್ಲ? ನಿನ್ನ ಕಿವಿ ಸುಳ್ಳು ಹೇಳ್ತಿಲ್ಲ. ಒಂದ್ಸಲ ಈ ಕಡೆ ನೀರೊಳಗಡೆ ನೋಡು, ನಾನು ಅನ್ಸಿನಿ. ಅರೆ, ಹಂಸಗಳು ಮಾತಾಡತ್ತಾ? ನೀನ್ ಮಾತಾಡಕ್ಕೆ ಸಾಧ್ಯ? ನಾನು ಮಾತಾಡಬಲ್ಲೆ, ಮತ್ತೆ ನಾನು ಇಲ್ಲೇ ವಾಸಿಸ್ತಿರ್ತೀನಿ. ಈ ನದಿ, ಈ ವಾಟರ್ ಫಾಲ್ಸ್ ಎಲ್ಲ ನಂದೇ. ನೀನು ಮಾತಾಡ್ಕೋತಾ ಇದ್ದಾಗ ನನಗ್ ಕೇಳ್ಸಿತು ನಿನ್ಗಿಲ್ಲಿ ತುಂಬಾ ಮನಶಾಂತಿ ಸಿಕ್ತು ಅಂತ. ಇಲ್ಲಿ ನಿನ್ಗೆ ಯಾವಾಗ ಬರ್ಬೇಕನ್ಸುತ್ತೋ ಬರ್ಬೋದು. ಧನ್ಯವಾದ ಇಲ್ಲಿಗೆ ಬರೋದಕ್ಕೆ, ನಂಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಇಲ್ಲಿ ನಂಗೆ ತುಂಬಾ ಶಾಂತಿ ಸಿಗುತ್ತೆ. ಈ ಜಾಗನ ಬಿಟ್ಟೋಗೋಕೆ ನಂಗೆ ಮನ್ಸೇ ಬರ್ತಿಲ್ಲ. ನನ್ನ ಹೆಸರು ಎಲಿಜಬೆತ್. ನಿಮ್ಮ ಹೆಸರೇನು? ನನ್ನ ಹೆಸರು ಜೇಮ್ಸ್. ನಿಮ್ಮ ಹೆಸರಂತೂ ಯಾವುದೋ ರಾಜಕುಮಾರಿ ಆಗಿದೆ. ನನ್ನಪ್ಪ ನನ್ಗೆ ಎಲಿಜಬೆತ್ ಅಂತ ಹೆಸರಿಟ್ಟಿದ್ರು, ಮತ್ತೆ ಮಹಾರಾಣಿ ತರನೇ ನನ್ನ ನೋಡ್ಕೊಂಡ್ರು. ಬಾ, ಈ ನೀರು, ಈ ವಾಟರ್ ಫಾಲ್ಸ್ ನಿಂಗೆ ತೋರಿಸ್ತೀನಿ, ಮತ್ತೆ ಈ ಪರಿಸರ, ಹೂವ ಎಲ್ಲ ನಿಂಗೆ ತೋರಿಸ್ತೀನಿ. ಬಾ. ಅನ್ಸಿನಿ ಜೇಮ್ಸ್ಗೆ ಸುಂದರವಾದ ಪರಿಸರ, ನೀರು ಎಲ್ಲ ತೋರಿಸ್ತಾಳೆ. ರಾಜ್ಕುಮಾರನಿಗೋಸ್ಕರ ಸುಂದರವಾದ ಹೂವನ ಕೂಡ ತಂದ್ಕೊಡ್ತಾಳೆ. ವಾವ್ ಎಲಿಜಬೆತ್, ಇಂಥ ಒಳ್ಳೆ ಸೀನು ನಾನು ಎಲ್ಲೂ ನೋಡೇ ಇಲ್ಲ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇಲ್ಲಿದ್ದು ನಂಗೆ ಸಮಾಧಾನ ಆಯ್ತು. ಹಾ ಜೇಮ್ಸ್, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಿರ್ತೀನಿ. ಇಲ್ಲಿ ನಾನು ಒಬ್ಳೇ ಇರ್ತೀನಿ. ನಾನ್ ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ನಂಗೂ ಗೊತ್ತು ಒಬ್ಬರೇ ಇರೋದು ಹೇಗಾಗುತ್ತೆ ಅಂತ. ನಾಳೆ ನಾನು ಮತ್ತೆ ಬರ್ತೀನಿ. ಅನ್ಸನಿಯ ಮನಸ್ಸಲ್ಲಿ ಒಂದು ಚಿಕ್ಕ ಆಸೆ ಹುಟ್ಟುತ್ತೆ. ಜೇಮ್ಸ್ ಮಾತಾಡೋದು ಅವಳು ತುಂಬಾ ಇಷ್ಟ ಆಗುತ್ತೆ. ಅವನು ತುಂಬಾ ಸರಳವಾಗಿ ಮಾತಾಡ್ತಾನೆ. ಜೇಮ್ಸ್ ತುಂಬಾ ಒಳ್ಳೆಯವನಾಗಿರ್ತಾನೆ. ಮಾರನೇ ದಿನ ಸಾಯಂಕಾಲ ಅದೇ ಸಮಯಕ್ಕೆ ಜೇಮ್ಸ್ ಮತ್ತೆ ಬರ್ತಾನೆ. ಜೇಮ್ಸ್ ನ ನೋಡಿದ ತಕ್ಷಣ ಹಂಸಳಿಗೆ ತುಂಬಾ ಸಂತೋಷ. ಜೇಮ್ಸ್, ನಾನ್ ನಿನ್ಗೋಸ್ಕರನೇ ಕಾಯ್ತಿದ್ದೆ. ಸರಿಯಾದ ಸಮಯಕ್ಕೆ ನೀನ್ ಬಂದಿದೀಯಾ. ಇವಾಗ ಸೂರ್ಯ ಅಸ್ತಮ ಆಗುತ್ತೆ. ಈ ವಾಟರ್ ಫಾಲ್ಸ್ ಬಳಿ ಸೂರ್ಯ ಅಸ್ತಮ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ನಾನು ಇಲ್ಲೇ ಬರೋಕ್ಕೆ ಟ್ರೈ ಮಾಡ್ತಿದ್ದೆ,
ಮತ್ತು ನನ್ನ ಕೆಲಸ ಮುಗ್ದ ಕೂಡ್ಲೇ ನಾನು ಇಲ್ಲಿಗೆ ಹೊರಟು ಬಂದೆ. ನಿಜವಾಗ್ಲು ಸೂರ್ಯಾಸ್ತ ಇಲ್ಲಿಂದ ಚಂದ ಕಾಣ್ತಾ ಇದೆ. ಇಬ್ರು ಸೂರ್ಯಾಸ್ತಮ ನೋಡ್ತಾರೆ. ಸೂರ್ಯಾಸ್ತಮ ಆಗ್ತಿರುವ ಸುಂದರತ್ವವನ್ನು ನೋಡಿ ಜೇಮ್ಸ್ ತುಂಬಾನೇ ಸಂತೋಷ ಪಡ್ತಾನೆ. ಎಲಿಜಬೆತ್, ಈ ದೃಶ್ಯ ತುಂಬ ಚೆನ್ನಾಗಿದೆ ಕಣೆ. ಈ ದೃಶ್ಯ ನೋಡೋದಕ್ಕೆ ನಾನಿಲ್ಲಿ ಬರ್ತೀನಿ ಯಾವಾಗಲೂ. ಹೌದು ಜೇಮ್ಸ್, ಸೂರ್ಯಾಸ್ತಮ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಎಷ್ಟೇ ಸುಂದರತ್ವ ಇದ್ರೂ ಒಬ್ರೇ ನೋಡ್ತಿದ್ರೆ ಅಷ್ಟು ಸಂತೋಷ ಆಗಲ್ಲ. ಎಲಿಜಬೆತ್, ನಿನ್ನ ದುಃಖ ನಂಗೆ ಅರ್ಥ ಆಗ್ತಿದೆ. ನೀನೊಬ್ಳೇ ಇದೆಯಾ ಅಂತ ಅನ್ಕೋಬೇಡ. ಇನ್ನು ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನ ಪ್ರತಿ ಸುಖ ದುಃಖದಲ್ಲಿ ನಾನಿರ್ತೀನಿ. ಜೇಮ್ಸ್ ಬಾಯಿಂದ ಈ ವಿಷಯ ಕೇಳಿ ಆನ್ಸಿನಿ ತುಂಬಾ ಸಂತೋಷ ಪಡ್ತಾಳೆ. ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತ್ತು, ಮನಸ್ಸಲ್ಲಿ ನಂಬಿಕೆ ತುಂಬಿತ್ತು. ಎಲಿಜಬೆತ್ಗೆ ಜೇಮ್ಸ್ ಅಂದ್ರೆ ತುಂಬಾ ಇಷ್ಟ. ಮತ್ತವಳಿಗೊಂದ್ ವಿಷಯ ಅರ್ಥ ಆಗುತ್ತೆ. ಒಬ್ಬ ಮನುಷ್ಯನನ್ನ ಅವನ ಸುಂದರತ್ವ ಇಲ್ಲ ಅವನ ಹತ್ರ ಇರೋ ದುಡ್ಡನ್ನ ನೋಡಿ ನಾವು ಅವನ್ ಎಂತವನು ಅಂತ ನಿರ್ಣಯ ಮಾಡಕ್ಕಾಗಲ್ಲ. ಜೇಮ್ಸ್ಗೆ ಕೂಡ ಎಲಿಜಬೆತ್ ಅಂದ್ರೆ ಇಷ್ಟ. ಆದ್ರೆ ಯಾವಾಗ್ಲೂ ಅವನ್ ಮನ್ಸಲ್ಲಿ ಒಂದ್ ವಿಷಯ ಓಡ್ತಿತ್ತು. ಆನ್ಸಿನಿ ಒಂದು ಮನುಷ್ಯನನ್ನ ಪ್ರೀತಿಸ್ತಾಳ? ಒಂದಿನ ಜೇಮ್ಸ್ ಹಂಸ ನೋಡಕ್ ಹೋಗಲ್ಲ. ಎಲಿಜಬೆತ್ಗೆ ತುಂಬಾ ಬೇಜಾರಾಗತ್ತೆ. ಅವಳಿಗೆ ಒಂದೇ ವಿಷಯ ಮನ್ಸಲ್ಲಿ ಓಡ್ತಿರುತ್ತೆ, ಜೇಮ್ಸ್ಗೇನಾದ್ರೂ ಹಾನಿ ಆಗಿರುತ್ತಾ ಅಂತ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೂ ಬರಲ್ಲ. ಇವತ್ತು ಜೇಮ್ಸ್ ಬಂದಿಲ್ಲ, ಏನಾದ್ರೂ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾನ? ಅಯ್ಯೋ ದೇವ್ರೆ, ಜೇಮ್ಸ್ ನ ಕಾಪಾಡು. ಮಾರನೇ ದಿನ ಜೇಮ್ಸ್ ಹಂಸಳನ್ನ ನೋಡಕ್ ಬರ್ತಾನೆ. ಅವನ ನೋಡಿ ಎಲಿಜಬೆತ್ ಹೀಗಂತಾಳೆ, ಜೇಮ್ಸ್ ನಿನ್ನೆ ಯಾಕೆ ಬಂದಿಲ್ಲ? ನೀನ್ ಬಂದಿಲ್ಲ ಅಂತ ನನ್ಗೆ ತುಂಬಾ ಭಯ ಆಯ್ತು ಗೊತ್ತಾ? ಬರಕ್ಕಾಗಲ್ಲ ಅಂತ ಒಂದ್ ಮಾತು ಹೇಳಿರ್ಬೋದಲ್ವಾ? ನೀನ್ ಚೆನ್ನಾಗಿದ್ಯಲ್ವಾ? ಇನ್ಮೇಲೆ ಹೇಳ್ದೆ ಈ ತರ ಬರ್ದೇ ಇರ್ಬೇಡ ಆಯ್ತಾ? ನನ್ಗೆ ತುಂಬಾ ಭಯ ಆಯ್ತು. ಅಯ್ಯೋ, ನನ್ನ ಕ್ಷಮಿಸ್ಬಿಡು ಎಲಿಜಬೆತ್. ನನಗೆ ಕೆಲಸಕ್ಕೆ ಬೇರೆ ಊರಿಗೆ ಹೋಗ್ಬೇಕಿತ್ತು. ಇವತ್ತು ಬೆಳಿಗ್ಗೆನೆ ಬಂದಿದ್ದು. ಮುಂದೆ ನಾನು ನಿಂಗೆ ಹೇಳ್ದೆ ಎಲ್ಗೋಗಲ್ಲ, ಇಂಥ ಮಿಸ್ಟೇಕ್ ಕೂಡ ಮಾಡಲ್ಲ. ನಿಂಗೆ ದುಃಖ ತರೋದು ನನ್ನ ಮೂಲ ಅಲ್ಲ. ಅವನ ಬಗ್ಗೆ ಇಷ್ಟು ಯೋಚನೆ ಮಾಡಿರೋದನ್ನ ನೋಡಿ ಅವನ್ಗೆ ತುಂಬಾ ಸಂತೋಷ ಆಗತ್ತೆ. ಅವ್ರ ಅಮ್ಮ ಬಿಟ್ರೆ ಅವನ್ ಬಗ್ಗೆ ಯೋಚನೆ ಮಾಡೋರು ಬೇರೆ ಯಾರೂ ಇಲ್ಲ. ಅವನ ಮನಸ್ಸಲ್ಲಿ ಎಲಿಜಬೆತ್ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಜೇಮ್ಸ್ ಅವನ್ ಮನ್ಸಲ್ಲಿರೋ ಮಾತು ಹನ್ಸಿನಿಗೆ ಹೇಳ್ಬೇಕು ಅಂತ ಅನ್ಕೋತಾನೆ. ಏನಾದ್ರೂ ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾನೆ. ಎಲಿಜಬೆತ್, ನಾನು ನಿಂಗೇನೋ ಹೇಳಬೇಕು ಕಣೆ. ಹೇಳು ಜೇಮ್ಸ್, ಏನ್ ವಿಷಯ? ನಾನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ಈಗ ನನ್ನ ಮನಸ್ಸು ನಿನ್ನ ಜೊತೆನೇ ಇರಬೇಕು ಅನ್ಸುತ್ತೆ. ಬೆಳಿಗ್ಗೆ ಎದ್ದು ನಾನು ಇಲ್ಲಿಗೆ ಬರೋದೇ ಕಾಯ್ತಿರ್ತೀನಿ. ನಿನ್ನ ಮೀಟ್ ಆಗಬೇಕು, ಮಾತಾಡಬೇಕು ಅನ್ಸುತ್ತೆ. ಜೇಮ್ಸ್ ಹಂಗ ಅಂದಿದ ತಕ್ಷಣ ಹಾಸಿನಿ ಒಂದು ಸುಂದರವಾದ ರಾಜಕುಮಾರಿಯಾಗಿ ಬದಲಾಗ್ತಾಳೆ. ಇದನ್ನ ನೋಡಿದ ತಕ್ಷಣ ಜೇಮ್ಸ್ಗೆ ಆಶ್ಚರ್ಯವಾಗ್ಬಿಡುತ್ತೆ. ಅರೆ ಎಲಿಜಬೆತ್, ನೀನು ಹೇಗೆ ಮನುಷ್ಯ ಅದೆ? ಮತ್ತು ನೀನು ಎಲ್ಲಿಯ ರಾಜಕುಮಾರಿನಾ? ಹೌದು ನನ್ನ ಪ್ರೀತಿಯ ಜೇಮ್ಸ್. ಸ್ವಲ್ಪ ವರ್ಷಗಳ ಮುಂದೆ ಒಂದು ರಾಜಕುಮಾರನ ರೂಪವನ್ನು ನೋಡಿ ನನ್ನ ಮುಖ ಸಿಂಡ್ರಿಸ್ಕೊಂಡೆ. ಅದಕ್ಕೆ ಅವನು ನನ್ಗೆ ಶಾಪ ನೀಡ್ದ. ಯಾರಾದ್ರೂ ಮನುಷ್ಯ ಬಂದು ನಿನ್ನನ್ನ ಒಳ್ಳೆ ಮನಸ್ಸಿಂದ ಪ್ರೀತಿಸ್ತಾನೋ ಆಗ್ಲೇ ನೀನು ಮನುಷ್ಯನ ರೂಪಕ್ಕೆ ಬದಲಾಗ್ತೀಯಾ ಅಂತ. ನಾನೇನ್ ಅನ್ಕೊಂಡೆ ಅಂದ್ರೆ ನಾನು ಹಂಸಳ ರೂಪದಲ್ಲೇ ತೀರ್ಕೋತೀನಿ ಅಂತ. ಆದ್ರೆ ನನ್ಗೆ ಒಳ್ಳೆಯ ಪ್ರೀತಿ ಸಿಕ್ತು. ಅಂದ್ರೆ ನೀನೊಬ್ಳು ರಾಜಕುಮಾರಿನಾ? ಈಗ ನೀನು ನನ್ನನ್ನ ಪ್ರೀತಿಸೋಲ್ಲ ಅಲ್ವಾ? ನಿನ್ನ ನೋಡಿದ್ಮೇಲೆನೆ ನಿಜವಾದ ಪ್ರೀತಿ ಏನಂತ ಗೊತ್ತಾಯ್ತು. ಒಬ್ಬ ಮನುಷ್ಯ ಹಂಸಳನ್ನು ಪ್ರೀತಿಸ್ತಿದ್ದಾನೆ ಅಂದ್ರೆ ಅವನು ಮನಸ್ಸು ಎಷ್ಟು ಒಳ್ಳೇದಂತ ತಿಳ್ಕೊ. ಅವನು ಬೇರೆ ಎಲ್ಲಾ ವಿಷಯನೂ ಬಿಟ್ಟು ಪ್ರೀತಿಗೆ ಮುಖ್ಯತ್ವ ಕೊಟ್ಟಿದ್ದಾನೆ ಅಂತ. ಒಳ್ಳೆಯ ಮನಸ್ಸಿರುವ ನಿನ್ನಂತ ಸಾಹುಕಾರನನ್ನು ನಾನು ಎಲ್ಲೂ ನೋಡೇ ಇಲ್ಲ. ನಿನ್ನ ನಾನು ಮದ್ವೆ ಮಾಡ್ಕೋಬೇಕನ್ಕೋತಿದ್ದೀನಿ ಜೇಮ್ಸ್. ಏನು ಜೇಮ್ಸ್, ನನ್ನ ಮದ್ವೆ ಮಾಡ್ಕೊಳಕ್ಕೆ ನಿಂಗೆ ಇಷ್ಟನಾ? ಹಾ ಎಲಿಜಬೆತ್, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನೀನಿಲ್ದೆ ನಂಗೆ ಬದುಕೋಕೆ ಆಗಲ್ಲ ಕಣೆ. ಈ ರೀತಿ ಜೇಮ್ಸ್ ಮತ್ತೆ ಎಲಿಜಬೆತ್ಗೆ ಮದುವೆ ಆಗುತ್ತೆ. ಎಲಿಜಬೆತ್ನ ಅಪ್ಪ ಮೂಲಕವಾಗಿ ಜೇಮ್ಸ್ಗೆ ರಾಜ್ಯನೂ ಸಿಗುತ್ತೆ. ಜೇಮ್ಸ್, ಎಲಿಜಬೆತ್ ಮತ್ತೆ ಅವ್ರ ಅಪ್ಪನ ಜೊತೆ 3 ಜನ ಸಂತೋಷವಾಗಿ ಜೀವಿಸ್ತಾರೆ. ಬಹಳ ಸಮಯದ ಹಿಂದೆ ಭೀಮಾ ಹೆಸರಿನ ಒಬ್ಬ ರಾಜ ಇದ್ದನು. ಆ ರಾಜನು ಬಹಳ ಒಳ್ಳೆಯ ಸ್ವಭಾವದವನಾಗಿದ್ದನು. ಅವನ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಉಂಟಾದರೂ ತಕ್ಷಣ ಅದರ ಪರಿಹಾರ ಹುಡುಕುತ್ತಿದ್ದ. ಆದರೆ ಅವನ ರಾಣಿ ಯಾವಾಗಲೂ ಬೇಜಾರಲ್ಲಿರುತ್ತಿದ್ದಳು. ಯಾಕೆಂದರೆ ಅವಳಿಗೆ ತಮ್ಮನಾದ ಯಾವುದೇ ಸಂತಾನವಿರಲಿಲ್ಲ. ರಾಜನಿಗೂ ಬಹಳ ಚೆನ್ನಾಗಿ ಗೊತ್ತಿತ್ತು, ರಾಣಿ ಯಾವಾಗಲೂ ದುಃಖದಲ್ಲಿರುತ್ತಾಳೆ. ಹೀಗೆ ಮೆಲ್ಲಗೆ ಈ ಮಾತು ರಾಜ್ಯದಲ್ಲೆಲ್ಲ ಹರಡಿತು. ರಾಜ ಮತ್ತು ರಾಣಿ ಬಹಳ ದುಃಖದಲ್ಲಿರುತ್ತಾರೆ, ಯಾಕೆಂದರೆ ಅವರಿಗೆ ಸಂತಾನವಿರಲಿಲ್ಲ. ಆದರೆ ರಾಜ ತನ್ನ ಈ ದುಃಖವನ್ನು ಯಾರ ಹತ್ತಿರವೂ ಹಂಚಿಕೊಳ್ಳುತ್ತಿರಲಿಲ್ಲ ಮತ್ತು ರಾಜ್ಯದ ಕಾಳಜಿ ವಹಿಸುತ್ತಿದ್ದ. ಒಂದು ದಿನ ರಾಜನ ಹತ್ತಿರ ಒಬ್ಬ ಸಾಧು ಬಂದ ಮತ್ತು ರಾಜನಿಗೆ ಹೇಳಿದ, ರಾಜನೇ,
ನಾನು ಬಹಳ ದೂರದಿಂದ ಬಂದಿದ್ದೇನೆ. ನಾನು ನಿಮ್ಮ ರಾಜ್ಯದ ಎಲ್ಲ ಹಳ್ಳಿಗಳನ್ನು ಸುತ್ತಿದ್ದೇನೆ. ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ ನಿಮ್ಮನ್ನು ಬಿಟ್ಟು. ಆದ್ದರಿಂದ ನಾನು ನಿಮಗೆ ಒಂದು ಬುಟ್ಟಿಯನ್ನು ಕೊಡಲು ಬಂದಿದ್ದೇನೆ. ಈ ಬುಟ್ಟಿ ಸಾಧಾರಣ ಬುಟ್ಟಿಯಲ್ಲ. ಇದರಲ್ಲಿ ಯಾವುದೇ ವಸ್ತು ಹಾಕಿದರೆ ಅದು 1ರಿಂದ 2 ಆಗುತ್ತದೆ. ರಾಜನು ರಾಣಿಯ ಹತ್ತಿರ ಹೋಗಿ ಎಲ್ಲ ವಿಷಯವನ್ನು ತಿಳಿಸಿದನು. ಹೇಳ್ತಿದ್ದೀರಾ ಮಹಾರಾಜ? ನಿಜವಾಗ್ಲೂ ಈ ಟೋಕ್ರಿಯಲ್ಲಿ ಏನ್ ಹಾಕಿದ್ರು ಅದು 2 ಆಗಿ ಬದಲಾಗ್ಬಿಡುತ್ತಾ? ಆ ಸಾಧು ಅಂತೂ ಇದನ್ನೇ ಹೇಳಿದ್ದು. ನಿಜ ಹೇಳಬೇಕಂದ್ರೆ ನನಗೂ ಈ ಬುಟ್ಟಿಯ ಜಾದೂವಿಕೆಯ ಬಗ್ಗೆ ವಿಶ್ವಾಸ ಆಗುತ್ತಿಲ್ಲ. ರಾಣಿ ತನ್ನ ಒಂದು ಕೈಬಳೆಯನ್ನು ತೆಗೆದು ಬುಟ್ಟಿಯಲ್ಲಿ ಹಾಕಿದಳು. ಆ ಬಳೆ 2 ಆಯಿತು. ರಾಜ ಮತ್ತು ರಾಣಿ ಸಂತಸಗೊಂಡರು. ಅವರ ರಾಜ್ಯದಲ್ಲಿ ಈಗ ಯಾವುದೇ ವಸ್ತುವಿನ ಕೊರತೆ ಬರುವುದಿಲ್ಲ. ಅವರು ಚೆನ್ನಾಗಿ ರಾಜ್ಯವನ್ನಾಳಬಹುದು. ಆದರೆ ರಾಜ ಮತ್ತು ರಾಣಿಗೆ ಇನ್ನೂ ಸುಖ ಪ್ರಾಪ್ತಿಯಾಗಲಿಲ್ಲ. ಯಾಕೆಂದರೆ ಅವರ ಮನಸ್ಸಿನಲ್ಲಿ ಸಂತಾನಹೀನರಾಗಿರುವ ಮಾತು ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬರುತ್ತಿತ್ತು. ಸ್ವಲ್ಪ ದಿನದ ನಂತರ ಒಂದು ದಿನ ದ್ವಾರಪಾಲನು ರಾಜ ಮತ್ತು ರಾಣಿಯ ಹತ್ತಿರ ಬಂದು ಹೇಳಿದ, ಮಹಾರಾಜರೇ, ಒಬ್ಬ ಭೋಲಾ ಎನ್ನುವ ವ್ಯಕ್ತಿ ನಿಮ್ಮನ್ನು ಭೇಟಿ ಮಾಡಲಿಚ್ಛಿಸುತ್ತಿದ್ದಾನೆ. ಅವನ ಜೊತೆಯಲ್ಲಿ ಅವನ ಪತ್ನಿ ಸುಲೇಖ ಮತ್ತು ಒಂದು ನವಜಾತ ಶಿಶು ಕೂಡ ಇದೆ. ರಾಜನು ಅನುಮತಿ ಕೊಟ್ಟನು. ಭೋಲನು ರಾಜ ಮತ್ತು ರಾಣಿಯ ಹತ್ತಿರ ಬಂದು ನಮಸ್ಕರಿಸಿದ ಮತ್ತು ಹೇಳಿದ, ಮಹಾರಾಜರೇ, ನಿಮಗೆ ಯಾವುದೇ ಸಂತಾನವಿಲ್ಲ. ಅದಕ್ಕಾಗಿ ನಾವು ನಮ್ಮ ಸಂತಾನವನ್ನು ನಿಮಗೆ ಕೊಡುತ್ತಿದ್ದೇವೆ. ಈ ದಿನದಿಂದ ನೀವೇ ಇದರ ತಂದೆ ತಾಯಿ. ರಾಜ ಮಾತನ್ನಾಡಲಾರಂಭಿಸುವ ಮೊದಲೇ ರಾಣಿ ಓಡಿ ಹೋಗಿ ಮಗುವನ್ನು ಸುಲೇಖನ ಕೈಯಿಂದ ತೆಗೆದುಕೊಂಡಳು. ಅದನ್ನು ಅಪ್ಪಿಕೊಂಡಳು. ರಾಣಿ ಭೋಲಾ ಮತ್ತು ಸುಲೇಖರಿಗೆ ಧನ್ಯವಾದ ಮಾಡಿದಳು. ರಾಜ ಇದನ್ನು ಕಂಡು ಏನೂ ಮಾತನಾಡಲಿಲ್ಲ. ರಾಜನು ಭೋಲಾ ಮತ್ತು ಸುಲೇಖರನ್ನು ಸ್ಪಷ್ಟವಾಗಿ ನೋಡಿದ. ಅವರ ಮುಖದಲ್ಲೇನೂ ಸಂತಸವಿತ್ತು. ಆದರೆ ಅವರ ಕಣ್ಣಲ್ಲಿ ಸಣ್ಣದಾದ ನೋವೂ ಇತ್ತು. ರಾಜನು ಹೇಳಿದ, ಮಹಾರಾಣಿ, ಈ ಮಗುವನ್ನು ಕೊಟ್ಟು ಬಿಡಿ. ನಾವು ಸಂತಾನಹೀನರಾಗಿ ಇರೋಣ. ಆದರೆ ಒಂದು ತಾಯಿಯಿಂದ ಮಗುವನ್ನು ಕಿತ್ತುಕೊಳ್ಳುವುದು ಸರಿಯಲ್ಲ. ಇದನ್ನು ಕೇಳಿ ಭೋಲಾ ಮತ್ತು ಅವನ ಪತ್ನಿ ರಾಜ ಮತ್ತು ರಾಣಿಯರ ಮುಂದೆ ಕೈ ಮುಗಿದು ಬೇಡಿದರು. ಸುಲೇಖ ಹೇಳಿದಳು, ಈ ಮಗುನ ನಿಮ್ಮ ಮಗು ಅನ್ಕೊಳ್ಳಿ ರಾಜಕುಮಾರರೇ, ಅನ್ಕೊಳ್ಳಿ. ನಾನ್ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತೀನಿ. ರಾಜ ಮತ್ತು ರಾಣಿ ಆಶ್ಚರ್ಯದಲ್ಲಿದ್ದರು. ಒಬ್ಬ ತಾಯಿ ತನ್ನ ಮಗುವನ್ನು ನಮಗೆ ಕೊಡಲು ಇಷ್ಟು ಯಾಕೆ ಬೇಡುತ್ತಿದ್ದಾಳೆ? ನೀವು ನಿಮ್ಮ ಮಗುವನ್ನು ನಮಗೆ ಏಕೆ ಕೊಡ್ತಿದ್ದೀರಾ? ಈ ಜಗತ್ತಿನಲ್ಲಿ ತಾಯಿಯಿಂದ ಅವಳ ಮಗುವನ್ನು ಕೇಳಿದರೆ ಅವಳು ಯಾವುದೇ ಸ್ಥಿತಿಯಲ್ಲಿ ತನ್ನ ಮಗುವನ್ನು ಕೊಡುವುದಿಲ್ಲ. ಆದರೆ ನೀವು ಸ್ವಯಂ ನಿಮ್ಮ ಮಗುವನ್ನು ನಮಗೆ ಕೊಡುತ್ತಿದ್ದೀರಿ. ಏನು ಕಾರಣ? ಭೋಲಾ ಹೇಳಿದನು, ಮಹಾರಾಜರೇ, ನಮಗೆ ಶಾಪ ಸಿಕ್ಕಿದೆ. ನಾವು ಈ ಮಗುವನ್ನು 12 ದಿನದೊಳಗೆ ಸಂತಾನಹೀನ ಜನಕ್ಕೆ ಕೊಡದೆ ಹೋದರೆ 13ನೇ ದಿನ ಈ ಮಗು ಸತ್ತು ಹೋಗುತ್ತದೆ. ಮಹಾರಾಜರೇ, ಇಂದು ಈ ಮಗು ಜನಿಸಿದ 12ನೇ ದಿನ. ದಯವಿಟ್ಟು ನೀವು ಈ ಮಗುವನ್ನು ನಿಮ್ಮ ಮಗುವಾಗಿ ತೆಗೆದುಕೊಳ್ಳಿ. ಇಲ್ಲವಾದರೆ ಈ ಶಿಶು ಸತ್ತು ಹೋಗುತ್ತದೆ. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ನಾವು ಸ್ವಲ್ಪ ಹೊತ್ತಿನ ನಂತರ ನಮ್ಮ ತೀರ್ಮಾನ ತಿಳಿಸುತ್ತೇವೆ. ರಾಜ ಯೋಚನೆ ಮಾಡಲು ಉದ್ಯಾನದಲ್ಲಿ ಒಂದು ಏಕಾಂತ ಸ್ಥಾನಕ್ಕೆ ಹೋದನು. ರಾಣಿ ಕೂಡ ಮಗುವನ್ನು ತೆಗೆದುಕೊಂಡು ರಾಜನ ಹಿಂದೆ ಹೋದಳು. ರಾಜ ಬಹಳ ದುಃಖದಲ್ಲಿರುವುದನ್ನು ಅವಳು ಗಮನಿಸಿದಳು. ಏನಾಯ್ತು ಮಹಾರಾಜ? ಇವತ್ತು ನಮ್ ಕೈಲೊಂದ್ ಮಗು ಇದೆ. ನಿಮ್ಮ ಮುಖದ ಮೇಲೆ ಸಂತೋಷನೇ ಇಲ್ಲ. ಅವರು ಸ್ವೇಚ್ಛೆಯಿಂದ ಅವ್ರ ಮಗುನ ನಮ್ಗ್ ಕೊಡಕ್ ಇಷ್ಟಪಡ್ತಿದ್ದಾರೆ. ನಾವೇನು ಕೇಳಿಲ್ಲ ಅವ್ರನ್ನ. ಆದ್ರೆ ಸಂತೋಷ ಪಡ್ಬೇಕಾಗಿರೋ ಜಾಗದಲ್ಲಿ ನೀವು ದುಃಖಿಸ್ತಿದ್ದೀರಾ. ನಮ್ಮ ರಾಜ್ಯದ ಪ್ರಜೆಗಳು ತಮ್ಮ ಸಂತಾನವನ್ನು ನಮಗೆ ಕೊಟ್ಟು ಹೋಗ್ತಾರೆ ಮತ್ತು ತಮ್ಮ ಇಡೀ ಜೀವನ ದುಃಖದಲ್ಲಿ ಕಳೆಯುತ್ತಾರೆ. ತಮ್ಮ ಮಗುವಿನ ಬಗ್ಗೆ ತಲೆಕೆಡಿಸಿಕೊಂಡಿರುತ್ತಾರೆ. ಇದನ್ನು ತಿಳಿದು ನಾನು ಹೇಗೆ ಸಂತಸದಿಂದಿರಲಿ? ರಾಣಿ ಕೂಡ ಚಿಂತಿಸತೊಡಗಿದಳು ಮತ್ತು ಹೇಳಿದಳು, ಮಹಾರಾಜ, ನಾವ್ ಆ ಮಗುನ ಆ ಟೋಕ್ರಿಯಲ್ಲಿಡೋಣ. ಮತ್ತೆ ಆ ಮಗು 2 ಆಗತ್ತೆ. ಈ ಮಗುನ ನಾವಿಟ್ಕೊಳ್ಳೋಣ, ಇನ್ನೊಂದ್ ಮಗುನ ಅವರಿಬ್ಬರಿಗೂ ಕೊಡೋಣ. ರಾಜನು ಈ ಮಾತನ್ನು ಕೇಳಿದ ತಕ್ಷಣ
ಅವನ ಮುಖ ಖುಷಿಯಿಂದ ಅರಳಿತು. ಇದನ್ನು ನಾನು ಯೋಚಿಸಲೇ ಇಲ್ಲ. ಬಾ ಮಹಾರಾಣಿ, ಈ ಮಗುವನ್ನು ಅರಮನೆಗೆ ತೆಗೆದುಕೊಂಡು ಹೋಗೋಣ. ಬುಟ್ಟಿ ಅರಮನೆಯಲ್ಲಿದೆ. ನೀವು ಆ ಮಗುವನ್ನು ಬುಟ್ಟಿಯಲ್ಲಿ ಇಡಿ. ಈ ಮಗು ಕೂಡ 1 ರಿಂದ 2 ಆಗಬಹುದು. ರಾಜ ಮತ್ತು ರಾಣಿ ಮಗುವನ್ನು ತೆಗೆದುಕೊಂಡು ಅರಮನೆಗೆ ಓಡಿದರು. ಆ ಬುಟ್ಟಿ ಇದ್ದ ಸ್ಥಾನಕ್ಕೆ ಹೋದರು. ಮಹಾರಾಣಿ ಆ ಮಗುವನ್ನು ಬುಟ್ಟಿಯಲ್ಲಿಟ್ಟಳು. ಆ ಜಾದುವಿನ ಬುಟ್ಟಿಯಿಂದ ಆ ಮಗು 1 ರಿಂದ 2 ಆಯಿತು. ರಾಜನು 2ನೇ ಮಗುವನ್ನು ಎತ್ತಿಕೊಂಡನು ಮತ್ತು ರಾಣಿ ಆ ಬುಟ್ಟಿಯಲ್ಲಿ ಇಟ್ಟಿದ್ದ ಮಗುವನ್ನು ಎತ್ತಿಕೊಂಡಳು. ಇಬ್ಬರೂ ಭೋಲಾ ಮತ್ತು ಅವನ ಹೆಂಡತಿಯ ಬಳಿ ಹೋದರು. ರಾಜನು ಹೇಳಿದನು, ತೆಗೆದುಕೊಳ್ಳಿ ನಿಮ್ಮ ಮಗು. ಭೋಲಾ ಮತ್ತು ಅವನ ಪತ್ನಿ ನಿರಾಶೆಯಿಂದ ರಾಜನ ಕಡೆಗೆ ನೋಡಿದರು. ಆಗ ರಾಜ ಬುಟ್ಟಿಯ ವಿಷಯವನ್ನು ಇಬ್ಬರಿಗೂ ತಿಳಿಸಿದನು ಮತ್ತು ಹೇಳಿದನು, ಈ ಮಗುವನ್ನು ನೀವೇ ತೆಗೆದುಕೊಳ್ಳಿ. ನಿಮಗೆ ಶಾಪ ಸಿಕ್ಕಿರುವುದು ರಾಣಿಯ ಹತ್ತಿರ ಇರುವ ಮಗುವಿಗಾಗಿ, ಈ ಮಗುವಿಗಾಗಿ ಅಲ್ಲ. ನೀವು ಈ ಮಗುವನ್ನು ತೆಗೆದುಕೊಂಡು ಹೋಗಿ, ಇದಕ್ಕೆ ಏನೂ ಆಗುವುದಿಲ್ಲ. ಭೋಲಾ ಮತ್ತು ಹೆಂಡತಿ ಅರ್ಥ ಮಾಡಿಕೊಂಡರು. ನೀವು ಮಹಾನುಭಾವರು ಮಹಾರಾಜರೇ. ನೀವು ನಿಮ್ಮ ಮನೆಯಲ್ಲಿ ಸಂತಾನ ಬಂದದ್ದಕ್ಕೆ ಸಂತಸ ಪಡದೆ ನಿಮ್ಮ ಪ್ರಜೆಯ ಒಂದು ಮನೆಯಲ್ಲಿ ಸಂತಾನವಿರುವುದಿಲ್ಲ ಅಂತ ಯೋಚನೆ ಮಾಡಿ ದುಃಖ ಪಡ್ತಿದ್ರಿ. ನಾವು ಭಾಗ್ಯಶಾಲಿಗಳು. ನಮಗೆ ನಿಮ್ಮಂತಹ ರಾಜನ ಆಶ್ರಯದಲ್ಲಿರುವ ಸೌಭಾಗ್ಯ ಸಿಕ್ಕಿದೆ. ನನ್ ಮಗುನ ನೀವು ಸ್ವೀಕರಿಸಿದ್ರಿ, ಅವನ್ಗೆ ಶಾಪದಿಂದ ಮುಕ್ತಿ ಸಿಗ್ಬೇಕು ಅಂತ. ಆದ್ರೆ ನಮ್ಮನ್ನು ಮಗು ಇಲ್ದೆ ನೀವು ಬಿಟ್ಟಿಲ್ಲ. ನಮ್ಗೋಸ್ಕರ ನೀವು ಯೋಚನೆ ಮಾಡಿದೀರಾ. ನಿಮ್ಮಿಬ್ಬರಿಗೂ ಧನ್ಯವಾದ. ನಂತರ ಭೋಲಾ ಮತ್ತು ಸುಲೇಖಾ ಆ ಮಗುವನ್ನು ಸಂತಸದಿಂದ ತೆಗೆದುಕೊಂಡು ಹೋದರು. ರಾಜ ಮತ್ತು ರಾಣಿ ಕೂಡ ಆ ಮಗುವನ್ನು ಪಡೆದುಕೊಂಡು ಸಂತಸದಲ್ಲಿದ್ದರು. ಆ ಮಗು ದೊಡ್ಡವನಾಗಿ ಒಬ್ಬ ಒಳ್ಳೆಯ ಮತ್ತು ಶೂರ ರಾಜಕುಮಾರನಾದ. ಅವರೆಲ್ಲರೂ ಜೊತೆಯಲ್ಲಿ ಖುಷಿಯಾಗಿ ಜೀವನ ಸಾಗಿಸತೊಡಗಿದರು.